ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಇದು ಇವತ್ತಿನ ಹೆಡ್ಲೈನ್ಸ್. ಚಿಟ್ಟಾವಾಡಿ ಗ್ರಾಮದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಂದ ಮಹಾತ್ಮ ಬೊಮ್ಮಗೊಂಡೇಶ್ವರರ ಮೂರ್ತಿ ಅನಾವರಣ. ಕಂಬಳಿ ಹೊದಿಸಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸನ್ಮಾನಿಸಿದ ಗ್ರಾಮಸ್ಥರು. ಜನರತ್ತ ಕೈಮುಗಿದು ಗಮನ ಸೆಳೆದ ಮುಖ್ಯಮಂತ್ರಿ. ಮಕ್ಕಳ ಸಾಹಿತ್ಯ ಪರಿಷತ್ತು, ಜಿಲ್ಲಾ ಲೇಖಕಿಯರ ಸಂಘ, ಕನ್ನಡ ಸಾಹಿತ್ಯ ಪರಿಷತ್ತಿನ ಮಹಿಳಾ ಘಟಕ, ಬಸವಕೇಂದ್ರ ಮಹಿಳಾ ಘಟಕ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಲೋಕಸಭೆ ಚುನಾವಣೆ ಅಂಗವಾಗಿ ಸ್ವೀಪ್ ಸಮಿತಿ ವತಿಯಿಂದ ಮತದಾನ ಜಾಗೃತಿ ಅಭಿಯಾನ. ಮತದಾರರ ಪಟ್ಟಿಯಲ್ಲಿ ಹೆಸರು ಪರಿಶೀಲಿಸುವಂತೆ ಸ್ವಿಮ್ಮಿಂಗ್ ಕಾಂಪಿಟೇಷನ್ನಲ್ಲಿ ಭಾಗವಹಿಸಿದ ಸರ್ಕಾರಿ ನೌಕರರಲ್ಲಿ ಜಾಗೃತಿ ಮೂಡಿಸಿದ ಚುನಾವಣಾ ಮಾಸ್ಟರ್ ಟ್ರೈನರ್ ಗೌತಮ್ ಅರಳಿ. ಮಹಾಶಿವರಾತ್ರಿ ನಿಮಿತ್ತ ಬೀದರ್ನ ಐತಿಹಾಸಿಕ ಸುಕ್ಷೇತ್ರ ಪಾಪನಾಶಲಿಂಗ ದೇವಸ್ಥಾನದಲ್ಲಿ ವಿಶೇಷ ಪೂಜೆ. ಸರತಿ ಸಾಲಿನಲ್ಲಿ ನಿಂತು ಪಾಪನಾಶಲಿಂಗ ದೇವರ ದರ್ಶನ ಪಡೆದ ಭಕ್ತಾದಿಗಳು. ಮಹಾಶಿವರಾತ್ರಿ ನಿಮಿತ್ತವಾಗಿ ಫ್ರೆಂಡ್ಸ್ ಅಸೋಸಿಯೇಷನ್ ವತಿಯಿಂದ ಸುಕ್ಷೇತ್ರ ಪಾಪನಾಶಲಿಂಗ ದೇವಸ್ಥಾನದಲ್ಲಿ ಮಂದಿರಕ್ಕೆ ಬಂದಂತಹ ಭಕ್ತಾದಿಗಳಿಗೆ ಹಣ್ಣು ಹಂಪಲು ವಿತರಣೆ. ಬೀದರ್ ಜಿಲ್ಲೆಯ ಚಿಟ್ಟಾವಾಡಿ ಗ್ರಾಮದಲ್ಲಿ ಸಮಸ್ತ ಗ್ರಾಮಸ್ಥರೆಲ್ಲ ಸೇರಿ ದೇಣಿಗೆಯನ್ನು ಸಂಗ್ರಹಿಸಿ ಮಹಾತ್ಮ ಬೊಮ್ಮಗೊಂಡೇಶ್ವರರ ಮೂರ್ತಿಯನ್ನು ಸ್ಥಾಪನೆ ಮಾಡಿದ್ದು, ಮೂರ್ತಿ ಅನಾವರಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಅಮೃತ ಹಸ್ತದಿಂದ ಮಹಾತ್ಮ ಬೊಮ್ಮಗೊಂಡೇಶ್ವರರ ಮೂರ್ತಿ ಅನಾವರಣ ಮಾಡಿದರು. ಬಳಿಕ ಗೊಂಡ ಸಮುದಾಯದ ಸಂಪ್ರದಾಯದಂತೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದು ಗ್ರಾಮಸ್ಥರ ವತಿಯಿಂದ ಕಂಬಳಿ ಹೊದಿಸುವ ಮೂಲಕ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ವೇಳೆ ಸಿದ್ದರಾಮಯ್ಯನವರನ್ನ ನೋಡಲೆಂದೇ ಜನ ಸೇರಿದ್ದು, ಜನರತ್ತ ಸಿದ್ದರಾಮಯ್ಯನವರು ಕೈ ಬೀಸಿ ಕೈ ಮುಗಿದು ನಮಸ್ಕರಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ ಬಿ ಖಂಡ್ರೆ, ಸಚಿವರಾದ ರಹೀಂ ಖಾನ್, ಮಾಜಿ ಸಚಿವರಾದ ಬಂಡೆಪ್ಪ ಕಾಶಂಪುರಿ, ಅಮೃತರಾವ್ ಚಿಮ್ಕೋಡೆ, ಬಸವರಾಜ ಮಾಳ್ಗೆ, ಪಂಡಿತರಾವ್ ಚಿದ್ರಿ, ರಮೇಶ್ ಬಿರಾದರ್, ನರಸಪ್ಪ ಜಾನಕನೂರ್, ಚಂದ್ರಕಾಂತ್ ಗೊಮ್ಮಗೊಂಡ, ರಾಜಕುಮಾರ್ ಅವರು ಸೇರಿದಂತೆ ಗ್ರಾಮದ ಹಿರಿಯರು, ಮುಖಂಡರು, ಸಮುದಾಯದ ಪ್ರಮುಖರು ಉಪಸ್ಥಿತರಿದ್ದರು. ವಾಯ್ಸ್ ಓವರ್ 1. ಈ ಕುರಿತಂತೆ ಮಾಜಿ ಶಾಸಕರಾದ ಬಂಡೆಪ್ಪ ಕಾಶಂಪುರಿ ಅವರು ಮಾತನಾಡಿ, ಅಷ್ಟು ಬ್ಯುಸಿ ಶೆಡ್ಯೂಲ್ನಲ್ಲಿಯೂ ಕೂಡ ಸಣ್ಣ ಗ್ರಾಮವಾಗಿರುವ ಚಿಟ್ಟಾವಾಡಿ ಗ್ರಾಮಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಭೇಟಿ ನೀಡಿ ಇಲ್ಲಿಯ ಗ್ರಾಮಸ್ಥರ ಮನವಿ ಮೇರೆಗೆ ಒಂದು ಮಹಾತ್ಮ ಬೊಮ್ಮಗೊಂಡೇಶ್ವರರ ಮೂರ್ತಿ ಅನಾವರಣ ಮಾಡಿದ್ದಾರೆ. ಮಹಾತ್ಮ ಬೊಮ್ಮಗೊಂಡೇಶ್ವರರ ತತ್ವ ಸಿದ್ಧಾಂತಗಳನ್ನು ನಾವೆಲ್ಲರೂ ಪಾಲಿಸೋಣ ಎಂದರು. ಈ ಕುರಿತಂತೆ ಅಮೃತರಾವ್ ಚಿಮ್ಕೋಡಿ ಅವರು ಮಾತನಾಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗ್ರಾಮಕ್ಕೆ ಬರುತ್ತಾರೋ ಇಲ್ಲವೋ ಎನ್ನುವ ಆತಂಕದಲ್ಲಿ ಗ್ರಾಮಸ್ಥರಿದ್ದರು. ಆದರೂ ಕೂಡ ಅಷ್ಟೊಂದು ಬ್ಯುಸಿ ಶೆಡ್ಯೂಲ್ನಲ್ಲಿಯೂ ಕೂಡ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 18,000 ಜನರಿಗೆ ನೀರು ಕುಡಿಸಿದ ಪುಣ್ಯಾತ್ಮ ಮಹಾಪುರುಷ ಮಹಾತ್ಮ ಬೊಮ್ಮಗೊಂಡೇಶ್ವರರ ಮೂರ್ತಿ ಅನಾವರಣಕ್ಕಾಗಿ ಚಿಟ್ಟಾವಾಡಿ ಗ್ರಾಮಕ್ಕೆ ಭೇಟಿ ನೀಡಿ ಅವರ ಮೂರ್ತಿ ಅನಾವರಣ ಮಾಡಿದ್ದು ಗ್ರಾಮಸ್ಥರಿಗೆ ಖುಷಿ ತಂದುಕೊಟ್ಟಿದೆ. ಇವತ್ತು ಮುಖ್ಯಮಂತ್ರಿಗಳು ಸಣ್ಣ ಗ್ರಾಮಕ್ಕೆ ಬಂದು ಹೋಗಿದ್ದಾರೆ ಎನ್ನುವುದೇ ಖುಷಿಯ ವಿಷಯವಾಗಿದ್ದು, ಅವರಿಗೆ ಕಂಬಳಿ ಹೊದಿಸುವ ಮೂಲಕ ಗ್ರಾಮಸ್ಥರ ವತಿಯಿಂದ ಸತ್ಕರಿಸಲಾಗಿದೆ ಎಂದರು. ಈ ಕುರಿತಂತೆ ರಮೇಶ್ ಬಿರಾದರ್, ಯುವ ಮುಖಂಡರಾದ ನರಸಪ್ಪ ಜಾನಕನೂರ್ ಅವರು ಕೂಡ ಮಾತನಾಡಿದರು. ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರು, ಮುಖಂಡರು, ಗಣ್ಯಾತಿ ಗಣ್ಯರು, ಮಹಿಳೆಯರು, ಮಕ್ಕಳು ಉಪಸ್ಥಿತರಿದ್ದರು. ಇವತ್ತ ಚಿಟ್ಟಾವಾಡಿ ಗ್ರಾಮದಲ್ಲಿ ಮಹಾತ್ಮ ಬೊಮ್ಮಗೊಂಡೇಶ್ವರವರ ಒಂದು ಮೂರ್ತಿ ಅನಾವರಣ. ಇದಕ್ಕೇನದಲ್ಲ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯವರ ಹಸ್ತದಿಂದ ಇವತ್ತು ನೆರವೇರಿದೆ. ಇವತ್ತು ತಮಗೆಲ್ಲ ಗೊತ್ತಿದೆ, ಹಿಂದೆ ಬೊಮ್ಮಗೊಂಡೇಶ್ವರದು ಯಾವ ರೀತಿ ಒಂದು ಕೊಡುಗೆ ಇದೆ. ಇವತ್ತು ಹಿಂದೆ ರಾಜರು ಬಂದು ಏನು ಬೇಕು ಅಂತ ಕೇಳಿದಾಗ ತನ್ನ ಕಡೆಯಿಂದ ಏನೂ ಕೇಳಿಲ್ಲ. ಹಾಗಾಗಿ ಅಂಥ ಒಂದು ಮಹಾನ್ ಪುರುಷರದು ಇವತ್ತೇನದ ಚಿಟ್ಟಾವಾಡಿದಲ್ಲಿ ಗ್ರಾಮಸ್ಥರೆಲ್ಲ ಸೇರಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಇದು ಏನದಲ್ಲ ಮೂರ್ತಿ ಅನಾವರಣಗೊಳಿಸಿದ್ದಾರೆ. ಮುಖ್ಯಮಂತ್ರಿಗಳು ತಮ್ಮದೇ ಆದಂಥ ಒಂದು ಭಾಳ ಬ್ಯುಸಿ ಶೆಡ್ಯೂಲಲ್ಲಿ ಇವತ್ತು ಅನಾವರಣ ಮಾಡಿ ಹೋಗಿದ್ದಾರೆ. ಅವರಿಗೂ ನಾನು ನನ್ನ ಜನರುಗಳ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮತ್ತೇನದಲ್ಲ, ಮುಂದೆ ಮಹಾತ್ಮ ಬೊಮ್ಮಗೊಂಡೇಶ್ವರ ಎಲ್ಲರಿಗೂ ಶಾಂತಿ, ಸಮೃದ್ಧಿ, ಅಭಿವೃದ್ಧಿ ಕೊಟ್ಟು ಹಾರೈಸಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ. ಅವರು ಒಂದು ನಿಮಿಷ ಇಲ್ಲಿ ಬರ್ಲಿಕ್ಕೆ ಟೈಮ್ ಇರಲಿಲ್ಲ, ಒಂದು ನಿಮಿಷ. ಯಾಕಂದ್ರೆ ನಮ್ಮ ಈ ಭಾಗದ್ದು ಚಂದ್ರಕಾಂತ್ ಆಗಲಿ, ಬೊಮ್ಮಗೊಂಡಾಗಲಿ, ರಾಜು ಆಗಲಿ, ಇನ್ನೊಬ್ಬ ರಾಜು ಆಗಲಿ, ಇಷ್ಟು ಆನಂದ ಆಗಲಿ ಬೆಂಗಳೂರಿಗೆ ಅವರು ನಿದ್ದೆ ಕಟ್ಟಿ ಬಂದರು. ಟೈಮ್ ಸಿಗಲಿಲ್ಲ. 7 ಗಂಟೆಗೆ ಸಿದ್ದರಾಮಯ್ಯ ಟೈಮ್ ಕೊಟ್ಟು, ಸರ್ 2 ನಿಮಿಷ ಬರಬೇಕು ಅಂದರೆ ಟೈಮ್ ಇಲ್ಲ, ಬಜೆಟ್ ಆಗಿನ ಮೇಲೆ ನೋಡೋಣ. ಎಷ್ಟು ಕಷ್ಟ. 2ನೇ ಟ್ರಿಪ್ ಬಂದರು. ಈ ಲೈನ್ ಮಾಡಿ ಸಿದ್ದರಾಮಯ್ಯನವ್ರು ಕೆಲವೊಂದು ಸಲ ಏನು ಮಾಡಿದ್ರು, ಖಾಲಿ ಊರಿಗೆ ಬಂದು ಹೋದ್ರು ಸಾಕು ಅಂತ ಲೈನ್ ಇತ್ತು. ಅದಕ್ಕಾಗಿ ಮತ್ತು ಚಲೋ ಊರಿನ ಜನ ಎಲ್ಲ ಅವ್ರಿಗೆ ಚೆನ್ನಾಗಿ ಕಂಬಳಿ ಹಚ್ಚಿ
ವ್ಯವಸ್ಥೆ ಮಾಡಿಕೊಟ್ಟದ್ದು ಸಿದ್ದರಾಮಯ್ಯವರು ಬಂದಿರತಕ್ಕಂಥದ್ದು. ಬೊಮ್ಮಗೊಂಡೇಶ್ವರ 18,000 ಜನರಿಗೆ ನೀರು ಕುಡಿಸಿರ್ತಕ್ಕಂಥ ಪುಣ್ಯವಂತ, ಇವರು ಬಡವರಿಗೆ ಸಹಾಯ ಮಾಡ್ತಕ್ಕಂಥ ಪುಣ್ಯವಂತ ಜೋಡಿ ಕಾರ್ಯಕ್ರಮಕ್ಕೆ ಬಂದರೆ ಬೊಮ್ಮಗೊಂಡರ ಆಶೀರ್ವಾದ ಚಲೋ ಆಗ್ಯದ. ಅದಕ್ಕಾಗಿ ನಾವೆಲ್ಲರೂ ಬಸವಣ್ಣ, ಬೊಮ್ಮಗೊಂಡ, ಯೇಸುಕ್ರಿಸ್ತ, ಪೈಗಂಬರ ಎಲ್ಲ ಶರಣರ ಲೈನ್ದಲ್ಲಿ ಆತ್ಮೀಯತೆ ತಥಾಗತ ಭಗವಾನ್ ಬುದ್ಧ, ಬಾಬಾ ಸಾಹೇಬ್ ಅಂಬೇಡ್ಕರ್ ಲೈನ್ದಾಗ ನಡೆಯರಿ ಅಂತೇಳಿ ಅದು ಮುಂದಂಬದ್ರದ ನಾಳಿನ ಕೆಲಸ ನಾಳೆಗೆ ಅದ ಬಂದಾಗ ಏನು ಮಾಡಲಿ. ಅದಕ್ಕಾಗಿ ದಯವಿಟ್ಟು ನಾವು ಮಾನವೀಯತೆ ಕಲಿಸ್ಕೊಂಬರಿ. ಸಣ್ಣವ್ರು ದೊಡ್ಡವ್ರು, ಹೆಣ್ಮಕ್ಳು ಗಂಡಸು ಮಕ್ಕಳು, ಆಯಿ ಮುತ್ಯ ಸಣ್ಣ ಎಲ್ಲ ಪ್ರೀತಿಯಿಂದ ಬದುಕತಕ್ಕಂಥ ಒಂದು ಸಂದೇಶ ನಮಗೆ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನಡೀತಕ್ಕಂಥ ಪ್ರಯತ್ನ ಮಾಡಿರಿ. ಆ ಪ್ರಯತ್ನಕ್ಕೆ ಯಶಸ್ವಿಗಲಿ ಅಂತ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರಗಳು. ವಿಶೇಷ ದಿನ ಅಂದರೆ ತುಂಬ ನಮ್ಮ ಗ್ರಾಮದಲ್ಲಿ ಹಬ್ಬದ ಅವತರಣ ಇದೆ. ಇಂದು ಸನ್ಮಾನ್ಯ ನಮ್ಮ ಶ್ರೀ ಮಹಾತ್ಮ ಬೊಮ್ಮಗೊಂಡೇಶ್ವರ ಮೂರ್ತಿ ಅನಾವರಣ ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅಣ್ಣನವರು ಹಾಗೂ ನಮ್ಮ ಮಾಜಿ MLA ಮಾಜಿ ಸಚಿವರು ಬಂಡೆಪ್ಪ ಖಾಶಂಪುರ ಅಣ್ಣನವರು ಅವ್ರ ನೇತೃತ್ವದಲ್ಲಿ ಸದಾ ಈಶ್ವರ್ ಖಂಡ್ರೆ ಮಿನಿಸ್ಟರ್ ಸಾಹೇಬರು ಮತ್ತು ರಹೀಮ್ ಖಾನ್ ಮಿನಿಸ್ಟರ್ ಸಾಹೇಬರು, ಅದೇ ಥರ ಚಿಮ್ಕೋಡೆ ಅಣ್ಣನವರು ಅವ್ರ ನೇತೃತ್ವದಲ್ಲಿ ಇವತ್ತು ನಮ್ಮ ಗ್ರಾಮಕ್ಕೆ ಅತಿ ವಿಜೃಂಭಣೆಯಿಂದ ಮಹಾತ್ಮ ಬೊಮ್ಮಗೊಂಡೇಶ್ವರ ಮೂರ್ತಿ ಅನಾವರಣ ಕಾರ್ಯಕ್ರಮ ನಡೆಯಿತು. ಅತಿ ನಮಗೆ ಸಂತೋಷ ವಿಷಯ ಏನಂದರೆ ನಮ್ಮದೊಂದು ಚಿಕ್ಕ ಹಳ್ಳಿ ಅಂದ್ರೂ ಕಮ್ಮಿ ಇಲ್ಲ. 1,400 ವೋಟಿಂಗ್ ಪವರ್ ಇದೆ ಇಲ್ಲಿ. ಅಂದ್ರೂ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಯವರು ಏನೇ ಇದು ನೋಡಲಾರ್ದೆ ನಮ್ಮ ಊರಿಗೆ, ನಮ್ಮ ಗ್ರಾಮಕ್ಕೆ ಬಂದು ಮೂರ್ತಿ ಅನಾವರಣ ಏನು ಮಾಡಿದ್ದಾರೆ, ನಮಗೆ ತುಂಬ ಹೃದಯದ ಧನ್ಯವಾದಗಳು. ಅವ್ರಿಗೆ ಸಂತೋಷದ ಸುದ್ದಿ. ಅವ್ರೇನು ಇವತ್ತು ಮುಖ್ಯಮಂತ್ರಿಯಾಗಿ ಅವ್ರ ಶೆಡ್ಯೂಲ್ ಬ್ಯುಸಿ, ಅವ್ರ ಟೈಮ್ ಏನಿದೆ, ಅವ್ರು ಎಲ್ಲೋ ಬಸವ ಕಲ್ಯಾಣ ಬಂದು ನಮಗೇನು ಒಂದು 5 ನಿಮಿಷ 10 ನಿಮಿಷ ಏನೇ ಟೈಮ್ ಕೊಡಲಿ, ಬಟ್ ನಮಗೊಂದು ಸಂತೋಷದ ಸುದ್ದಿ ಇದೆ. ಏನು ನಮ್ಮ ಹತ್ರ ಬಂದು ಬೊಮ್ಮಗೊಂಡೇಶ್ವರ ಮೂರ್ತಿಯ ಅನಾವರಣ ಕಾರ್ಯಕ್ರಮ ಏನು ನಡೆಸ್ಕೊಟ್ಟಿದ್ದಾರೆ, ನಾವು ಅವರಿಗೆ ನಮ್ಮ ಗ್ರಾಮಸ್ಥರಿಂದ, ನಮ್ಮ ಇಡೀ ರಾಜ್ಯದ ಎಲ್ಲ ಜನತೆಗಳಿಂದ ಅವ್ರಿಗೆ ತುಂಬ ಹೃದಯದ ಧನ್ಯವಾದ ಹೇಳಕ್ಕೆ ಬಯಸ್ತೀನಿ. ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ. ಒಂದು 10-15 ವರ್ಷದಿಂದ ಕಾಯ್ಕೊಂಡಿದ್ವಿ ಮೂರ್ತಿ ಅನಾವರಣ ಚೆನ್ನಾಗಿ ಮಾಡಬೇಕಂತ, ಅತಿ ವಿಜೃಂಭಣೆಯಿಂದ ಮಾಡಬೇಕಂತ ನಮ್ಮದು ಆಸೆ ಇತ್ತು ನಮ್ಮ ಗ್ರಾಮಸ್ಥರಿಂದ. ಬಟ್ ಅದು ನಮಗೆ ನೀರೆಡ್ತು ನಮ್ಮ ಆಸೆ. ಅವ್ರ ಕೈಯಿಂದನೇ ಏನು ಕುರುಬರ ನಾಯಕರು ಸಿದ್ದರಾಮಯ್ಯ ಅಣ್ಣವ್ರು ಇದ್ದಾರೆ, ಮಾನ್ಯ ಮುಖ್ಯಮಂತ್ರಿ ಇದ್ದಾರೆ, ಅದೇ ಥರ ಎಲ್ಲರೂ ಇದ್ದಾರೆ. ಅವ್ರ ನೇತೃತ್ವದಲ್ಲಿ ಏನು ನಡೀತು ನಮ್ಮ ಗ್ರಾಮಸ್ಥರಿಗೆ ಮತ್ತು ನಮಗೆ ತುಂಬ ಸಂತೋಷದ ಖುಷಿ ಮಾತಂತ ಹೇಳಕ್ಕೆ ಬಯಸ್ತೀನಿ. ಮಹಾತ್ಮ ಬೊಮ್ಮಗೊಂಡೇಶ್ವರ ದೇವರನ್ನು ನೆನೆಸುತ್ತಾ ಇಂದು ರಾಜ್ಯದ ಮುಖ್ಯಮಂತ್ರಿಗಳಾದ ಮಾನ್ಯ ಸಿದ್ದರಾಮಯ್ಯನವರು ಒಂದು ಚಿಟ್ಟವಾಡಿ ಗ್ರಾಮಕ್ಕೆ ಬರೋದರ ಮೂಲಕ ಸಾಮಾನ್ಯ ಮುಖ್ಯಮಂತ್ರಿ ಅಂತ ಅನಿಸ್ಕೊಂಡ್ರಂತ ನಾನು ಹೇಳಕ್ಕೆ ಬಯಸ್ತೀನಿ. ಈ ಊರಿನ ಗ್ರಾಮದೆಲ್ಲ ಜನರ ಬೈಕೆ ಇತ್ತು, ಅವ್ರು ಬಂದ್ ಮಾಡಬೇಕಂತೇಳಿ ಭಾಳ ಸತತ ಪ್ರಯತ್ನ ಪಟ್ಟಿದ್ದಾರೆ. ಆ ಪ್ರಯತ್ನಕ್ಕೆ ಅವ್ರ ಫಲವಾಗಿ ಇವತ್ತು ಬಂದು ಭಾಳ ಬೀಜಿಗಳ ಮಧ್ಯನೂ ಒಂದು 10 ನಿಮಿಷ ಸಮಯ ಕೊಟ್ಟು ಮೂರ್ತಿ ಅನಾವರಣ ಮಾಡಿ, ಧ್ವಜಾರೋಹಣ ಮಾಡಿ, ಮತ್ತು ಅವ್ರಿಗೆ ಕೆಲವೊಂದು ಕೆಲಸ ಇರೋದರಿಂದ ಮತ್ತೆ ಬೆಂಗಳೂರಿಗೆ ಹೋಗಿದ್ದಾರೆ. ಅದಕ್ಕೆ ಸಮಸ್ತ ಚಿಟ್ಟವಾಡಿ ಗ್ರಾಮಸ್ಥರಿಂದ ಹಾಗೂ ಎಲ್ಲ ಸಾರ್ವಜನಿಕರ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀವಿ ಮೂರ್ತಿ ಉದ್ಘಾಟಿಸಿದ ಕಾರಣಕ್ಕೆ. ನಾನು ನರಸಪ್ಪ ಅಂತೇಳಿ, ನಾಗೂರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಿಮಿತ್ತವಾಗಿ ಮಕ್ಕಳ ಸಾಹಿತ್ಯ ಪರಿಷತ್ತು, ಜಿಲ್ಲಾ ಲೇಖಕಿಯರ ಸಂಘ, ಕನ್ನಡ ಸಾಹಿತ್ಯ ಪರಿಷತ್ತಿನ ಮಹಿಳಾ ಘಟಕ, ಬಸವ ಕೇಂದ್ರ ಮಹಿಳಾ ಘಟಕ ವತಿಯಿಂದ ನಗರದ ಬೇಟಿ ಬಚಾವ್ ಬೇಟಿ ಪಡಾವ್ ವೃತ್ತ ಹತ್ತಿರ ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಮಾಯಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನಿ ಎನ್ನುವ ಅಕ್ಕ ಮಹಾದೇವಿಯವರ ವಚನವನ್ನು ಹೇಳುವ ಮೂಲಕ ಮಹಿಳೆ ಮಹಿಳೆ ನೀನೇ ಈ ಜಗದ ಎಳೆ ಎಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಜಯವಾಗಲಿ ಎನ್ನುವ ಜಯಘೋಷಗಳನ್ನು ಹೇಳುವ ಮೂಲಕ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ಶ್ರೀಮತಿ ಪಾರ್ವತಿ ಸೋನಾರಿ ಅವರ ನೇತೃತ್ವದಲ್ಲಿ ನೆರೆದಿದ್ದ ಎಲ್ಲ ಮಹಿಳೆಯರು ಮಾತನಾಡಿ ಒಂದು ಹೆಣ್ಣಿನ ಮಹತ್ವ ಕುರಿತಾಗಿ, ಭ್ರೂಣ ಹತ್ಯೆಯನ್ನು ತಡೆಗಟ್ಟುವ ಕುರಿತಾಗಿ ಹಾಗೂ ಮಹಿಳೆಯರ ಮೇಲೆ ಆಗುತ್ತಿರುವ ದೌರ್ಜನ್ಯ ತಡೆಗಟ್ಟುವ ಕುರಿತಾಗಿ ಮಾತನಾಡಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಕೈಗೆ ಕೈಗೆ ಜೋಡಿಸುವ ಹೊಸ ಜಗತ್ತು ನಿಮ್ಮದು, ಹೊಸ ಹೆಜ್ಜೆ ಹಾಕುವ ಸಂಭ್ರಮ ನಮ್ಮದು ಎನ್ನುವಂತೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಬರೀ ಒಂದು ದಿವಸಕ್ಕೆ ಸೀಮಿತವಾಗಿ ಇರದೆ ಪ್ರತಿನಿತ್ಯವೂ ಕೂಡ ಮಹಿಳೆಯರ ಹೆಣ್ಣಿನ ಸಂಭ್ರಮವಾಗಬೇಕಾಗಿದೆ ಎಂದರು. ಹೆಣ್ಣನ್ನು ಭ್ರೂಣ ಅವಸ್ಥೆಯಲ್ಲಿಯೇ ಹೊಸಕಿ ಹಾಕುತ್ತಿದ್ದಾರೆ. ಇದರಿಂದ ಹೆಣ್ಣಿನ ಸಂಖ್ಯೆ ತೀರಾ ಕಡಿಮೆ ಆಗ್ತಾ ಬರ್ತಾ ಇದೆ. ಸಮಾಜ ಎನ್ನುವಂಥದ್ದರಿಂದ ಕೂಡ ಒಂದಲ್ಲ ಒಂದು ವಿಷಯದಲ್ಲಿ ಹೆಣ್ಣನ್ನು ಕಡೆಗಣಿಸಲಾಗ್ತಾ ಇದೆ.
ಪುರುಷರು ಕೂಡ ಹೆಣ್ಣನ್ನು ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಮುಂದೆ ಬರಲು ಪ್ರೋತ್ಸಾಹಿಸಬೇಕು, ಸಹಕರಿಸಬೇಕು ಎಂದರು. ಪುರುಷರಿಗೆ ತಾಯಿ ಬೇಕು, ಹೆಂಡತಿ ಬೇಕು, ಅಕ್ಕ ತಂಗಿಯಾಗಿ ಬೇಕು. ಆದರೆ ಅದೇ ಹೆಣ್ಣು ಮಗುವಾಗಿದ್ದರೆ ಬೇಡ ಎನ್ನುವ ಮನಸ್ಥಿತಿ ಪುರುಷರದ್ದಾಗಿದೆ. ಈ ಮನಸ್ಥಿತಿಯಿಂದ ಪುರುಷರು ಮೊದಲು ಹೊರಬರಬೇಕಾಗಿದೆ ಎಂದರು. ಹೆಣ್ಣು ಸಾಕ್ಷಾತ್ ಕಪಿಲಸಿದ್ಧ ಮಲ್ಲಿಕಾರ್ಜುನ ಎನ್ನುವಂಥದ್ದನ್ನು ಇಡೀ ಜಗತ್ತಿಗೆ, ಮುಖ್ಯವಾಗಿ ಪುರುಷರಿಗೆ ತಿಳಿ ಹೇಳಬೇಕಾಗಿದೆ. ಪುರುಷರಿಗೆ ಮಹಿಳೆಯರ ಮಹತ್ವದ ಅರಿವು ಆಗಬೇಕಾಗಿದೆ. ಹೆಣ್ಣು ತಾಯಿಯಾಗಿ, ಹೆಂಡತಿಯಾಗಿ, ಅಕ್ಕ ತಂಗಿಯಾಗಿ ಎಲ್ಲವನ್ನ ನಿಭಾಯಿಸಿಕೊಂಡು ಹೋಗುತ್ತಿದ್ದು, ಅವಳಿಗೂ ಕೂಡ ಸಹಕಾರ, ಪ್ರೋತ್ಸಾಹದ ಅತಿ ಅವಶ್ಯಕವಾಗಿದ್ದು, ಸಮಾಜ ಅದನ್ನು ಅವಳಿಗೆ ನೀಡಬೇಕು ಎಂದರು. ಈ ಸಂದರ್ಭದಲ್ಲಿ ಭಾರತಿ ವಸ್ತ್ರದ್, ವಿದ್ಯಾವತಿ ಬಲ್ಲೂರ್, ರೂಪಾ ಪಾಟೀಲ್, ಜಯದೇವಿ ಯದ್ಲಾಪುರೆ, ಕೀರ್ತಿಲತಾ ಹೊಸಾಳೆ, ಡಾಕ್ಟರ್ ಶ್ರೇಯಾ ಯಶ್ಪಾಲ್ ಮಹೇಂದ್ರಕರ್, ಸ್ವರೂಪರಾಣಿ ಮಹಾನಂದ ಪಾಟೀಲ್, ಶ್ರೀದೇವಿ ಹೂಗಾರ್ ಸೇರಿದಂತೆ ಇನ್ನಿತರರು ಇದ್ದರು. ಈ ಸಂದರ್ಭದಲ್ಲಿ ಪಾರ್ವತಿ ಸೋನಾರೆ, ಭಾರತಿ ವಸ್ತ್ರದ್, ವಿದ್ಯಾವತಿ ಬಲ್ಲೂರ್, ರೂಪಾ ಪಾಟೀಲ್, ಜಯದೇವಿ ಯದ್ಲಾಪುರೆ, ಕೀರ್ತಿಲತಾ ಹೊಸಾಳೆ, ಡಾಕ್ಟರ್ ಶ್ರೇಯಾ ಯಶ್ಪಾಲ್ ಮಹೇಂದ್ರಕರ್, ಸ್ವರೂಪರಾಣಿ ಮಹಾನಂದ ಪಾಟೀಲ್, ಶ್ರೀದೇವಿ ಹೂಗಾರ್ ಅವರು ಸೇರಿದಂತೆ ಇನ್ನಿತರರು ಇದ್ದರು. ನೀನೇ ಈ ಜಗದ ಇಳೆ, ಮಹಿಳೆ ಮಹಿಳೆ ಮಹಿಳೆ, ನೀನೇ ಈ ಜಗದ ಇಳೆ, ಮಲ್ಲಿಕಾರ್ಜುನ ಹೆಣ್ಣು ಸಾಕ್ಷಾತ್ ಕಪಿಲಸಿದ್ಧ ಮಲ್ಲಿಕಾರ್ಜುನ ಹೆಣ್ಣು ಸಾಕ್ಷಾತ್ ಬೇಟಿ ಬಚಾओ ಬೇಟಿ ಪಢಾओ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ಮಹಿಳಾ ದಿನ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಪ್ರತಿ ವರ್ಷ ಜಿಲ್ಲಾ ಮಕ್ಕಳ ಸಾಹಿತ್ಯ ಪರಿಷತ್ತಿನಿಂದ ನಾವು ಇಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತೇವೆ. ಈ ವರ್ಷ ಜಿಲ್ಲಾ ಲೇಖಕಿಯರ ಸಂಘ, ಜಿಲ್ಲಾ ಬಸವ ಕೇಂದ್ರದ ಮಹಿಳಾ ಘಟಕ ಮತ್ತು ಪರಿಷತ್ತಿನ ಮಹಿಳಾ ಘಟಕ, ಹೀಗೆ ಎಲ್ಲರೂ ಒಂದು ಕಡೆ ಸೇರಿ ನಾವು ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಹೀಗಾಗಿ ನಮಗೆ ತುಂಬ ಖುಷಿ ಆಗ್ತಾಯಿದೆ. ನಾವೆಲ್ಲರೂ ಕೈಗೆ ಕೈ ಜೋಡಿಸುವ ಹೊಸ ಜಗತ್ತು ನಿಮ್ಮದು ಅನ್ನುವಂಥ ನಿಟ್ಟಿನಲ್ಲಿ ಹೆಜ್ಜೆ ಹಾಕ್ತಾಯಿದ್ದೀವಿ ಅನ್ನುವಂಥ ಒಂದು ಸಂಭ್ರಮ ನನ್ನದು. ಮುಖ್ಯವಾಗಿ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅನ್ನೋದು ಕೇವಲ ಇವತ್ತು ಒಂದು ದಿವಸಕ್ಕೆ ಸೀಮಿತ ಆಗದೆ ಪ್ರತಿನಿತ್ಯ ಅದು ಹೆಣ್ಣಿನ ಸಂಭ್ರಮವಾಗಬೇಕು, ಮಹಿಳೆಯರ ಒಂದು ಸಂಭ್ರಮ ಆಗಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಇವತ್ತಿನ ಕಾಲಘಟ್ಟದಲ್ಲಿ ಮಹಿಳೆ ತುಂಬ ಒಂದು ಸ್ಥಿತ್ಯಂತರ ಒಂದು ಪರಿಸ್ಥಿತಿಯಲ್ಲಿ ಆಕೆ ಇದ್ದಾಳೆ. ಹೇಗೆ ಅಂತಂದರೆ, ಹೆಣ್ಣು ಭ್ರೂಣಾವಸ್ಥೆಯಲ್ಲಿದ್ದಾಗಲೇ ನಾವು ಆಕೆಯನ್ನು ಹೊಸಕ್ಕೆ ಹಾಕ್ತಾಯಿದ್ದೀವಿ. ಹೀಗಾಗಿ ಹೆಣ್ಣಿನ ಒಂದು ಸಂಖ್ಯೆ ತುಂಬ ಕಡಿಮೆ ಆಗ್ತಾಯಿದೆ. ಹೆಣ್ಣಿನ ಸಂಖ್ಯೆ ಕಡಿಮೆ ಆದಾಗ ಸಮಾಜದ ಒಂದು ಆರೋಗ್ಯ ಹದಗೆಡುವಂಥ ಒಂದು ಪರಿಸ್ಥಿತಿಯನ್ನು ನಾವು ಎದುರಿಸಬೇಕಾಗ್ತದೆ. ಹೇಗೆ ಅಂತಂದರೆ, ಈಗ ಪುರುಷ ಮತ್ತು ಮಹಿಳೆ ಸಮಸಮವಾಗಿದ್ದಾಗ್ಯೂ ಕೂಡ ಹೆಣ್ಣು ಅತ್ಯಾಚಾರಕ್ಕೆ ಒಳಗಾಗುವಂಥ ಒಂದು ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ. ಈಗ ಹೆಣ್ಣಿನ ಸಂಖ್ಯೆ ಕಡಿಮೆ ಆದರೆ ಪ್ರತಿನಿತ್ಯ ಪ್ರತಿಯೊಬ್ಬರ ಮನೆಯಲ್ಲಿಯೂ ಅತ್ಯಾಚಾರ ಆಗುವಂಥ ಒಂದು ಸಂದರ್ಭವನ್ನು ನಾವು ನೋಡುವ ದಿನ ತುಂಬ ದೂರ ಇಲ್ಲ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೇನೆ. ಹೀಗಾಗಿ ಹೆಣ್ಣು ಮಗುವನ್ನು ನಾವು ರಕ್ಷಿಸುವುದು ತುಂಬ ಅವಶ್ಯಕವಾಗಿದೆ ಅನ್ನುವಂಥ ಮಾತು. ಜೊತೆಗೆ ಹೆಣ್ಣನ್ನು ರಕ್ಷಿಸುವುದಕ್ಕೆ ಕೇವಲ ಹೆಣ್ಮಕ್ಕಳು ಮಾತ್ರ ಅರ್ಥ ಮಾಡಿಕೊಂಡ್ರೆ ಅದು ಸಾಧ್ಯ ಆಗೋದಿಲ್ಲ. ಪ್ರತಿಯೊಬ್ಬ ಗಂಡಸಿಗೂ ಅದು ಅರ್ಥ ಆಗಬೇಕು. ಹೆಣ್ಣಿನ ಅವಶ್ಯಕತೆ ಅವನಿಗೆ ಅರ್ಥ ಆಗಬೇಕು. ಹೆಂಡತಿಯಾಗಿ ಹೆಣ್ಣು ಬೇಕು, ತಾಯಿಯಾಗಿ ಹೆಣ್ಣು ಬೇಕು, ಆದರೆ ಮಗಳಾಗಿ ಮಾತ್ರ ಹೆಣ್ಣು ಬೇಡ ಅನ್ನುವಂಥ ಮನಸ್ಥಿತಿಯಿಂದ ಪುರುಷ ಇವತ್ತು ಹೊರಬರುವುದು ತುಂಬ ಅವಶ್ಯಕವಾಗಿದೆ. ಹೀಗಾಗಿ ನಾವು ಪ್ರತಿಯೊಬ್ಬ ತಾಯಂದಿರ ಹೆಗಲ ಮೇಲಿರ್ತಕ್ಕಂಥ ಒಂದು ಬಹು ಮಹತ್ತರವಾಗಿರ್ತಕ್ಕಂಥ ಜವಾಬ್ದಾರಿ ಏನು ಅಂತಂದರೆ, ನಮ್ಮ ಮಗನಿಗೆ ನಾವು ಕಲಿಸಬೇಕಾಗಿದೆ, ಮಗನೇ, ಹೆಣ್ಣು ಸಾಕ್ಷಾತ್ ಕಪಿಲಸಿದ್ಧ ಮಲ್ಲಿಕಾರ್ಜುನ, ನೀನು ಹೆಣ್ಣನ್ನು ಗೌರವಿಸು, ಹೆಣ್ಣಿನ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಹೊಂದಬೇಕು ಅನ್ನುವಂಥ ಮಾತನ್ನು ನಾವು ನಮ್ಮ ಮಕ್ಕಳಿಗೆ ಹೇಳಬೇಕಾಗಿದೆ. ಮುಂಬರುವ ದಿನಗಳಲ್ಲಿ ಹೆಣ್ಣಿನ ಬಗ್ಗೆ ನಾವು ಒಂದಿಷ್ಟು ಪುರುಷರ ದೃಷ್ಟಿಯಲ್ಲಿ ಹೆಣ್ಣು ಅಂದರೆ ಆಕೆ ಒಂದು ನಮ್ಮ ಸಮಾನವಾಗಿರ್ತಕ್ಕಂಥ ಒಂದು ಜೀವ ಅನ್ನುವಂಥ ಭಾವ ಅವರಲ್ಲಿ ತುಂಬುವುದು ಅವಶ್ಯಕತೆ ಇದೆ. ಆ ಕಾಲವನ್ನು ನಾವೆಲ್ಲರೂ ಮಹಿಳಾ ದಿನಾಚರಣೆಯ ಒಂದು ಆಚರಿಸುವ ಮೂಲಕ ಅದನ್ನು ನಿರೀಕ್ಷಿಸ್ತೇವೆ ಅಂತ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಅರ್ಪಿಸ್ತೇನೆ. ಧನ್ಯವಾದಗಳು. ನಾನು ಇಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಎಲ್ಲ ಮಹಿಳೆಯರಿಗೂ ಶುಭಾಶಯವನ್ನು ಕೋರ್ತಾ, ಇಂದು ಮಕ್ಕಳ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಹಾಗೂ ಮಹಿಳಾ ಬಸವ ಕೇಂದ್ರದ ಘಟಕದ ವತಿಯಿಂದ ಹಾಗೂ ಲೇಖಕಿಯರ ಸಂಘದ ವತಿಯಿಂದ ಹಾಗೂ ಇನ್ನಿತರ ಸಂಘ ಸಂಸ್ಥೆಗಳಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ಮಹಿಳಾ ದಿನಾಚರಣೆಯ ಅಂಗವಾಗಿ ಎಲ್ಲರಿಗೂ ಮತ್ತೊಮ್ಮೆ ಶುಭವನ್ನು ಕೋರ್ತಾ, ಈ 21ನೇ ಶತಮಾನದಲ್ಲಿ ನಾವು ಕಾಲಿಟ್ಟರೂ ಕೂಡ ಇನ್ನೂ
ಮಹಿಳೆಯರ ಶೋಷಣೆಯನ್ನು ನಿಲ್ತಾ ಇಲ್ಲ, ಹಾಗೂ ಭ್ರೂಣ ಹತ್ಯೆ ನಿಲ್ತಾ ಇಲ್ಲ, ಹಾಡು ಹಗಲಲ್ಲೇ ನಡು ರಸ್ತೆಯಲ್ಲಿ ಅತ್ಯಾಚಾರಗಳನ್ನು ನಿಲ್ತಾ ಇಲ್ಲ, ವರದಕ್ಷಿಣೆಯ ಶೋಷಣೆಯನ್ನು ನಿಲ್ತಾ ಇಲ್ಲ, ಹಾಗೂ ಈ ದಂಪತಿಗಳ ಒಂದು ವಿಘಟನೆಯನ್ನು ಈ ಯಾವುದು ಒಂದು 21ನೇ ಶತಮಾನದಲ್ಲಿ ನಾವು ಕಾಲಿಟ್ಟರೂ ಕೂಡ ಈ ಯಾವ ಸಮಸ್ಯೆಗಳಿಗೂ ಪರಿಹಾರ ಇನ್ನೂ ಸಿಕ್ಕಿಲ್ಲ. ನಾವು ಮಹಿಳೆಯರನ್ನು ಕುರಿತು ಭಾಳ ಗೌರವದ ಮಾತುಗಳನ್ನು ಹೇಳ್ತೀವಿ. ಇಂದು ಮಹಿಳಾ ದಿನಾಚರಣೆಯನ್ನು ಕುರಿತು ಪುರುಷರು ಭಾಳ ಗೌರವದ ಮಾತುಗಳನ್ನು ಹೇಳ್ತಾರೆ ಹೊರತು ವೇದಿಕೆ ಮೇಲೆ ಬರೀ ವೇದಿಕೆಗೆ ಸೀಮಿತವಾಗಿ ದೊಡ್ಡ ದೊಡ್ಡ ಮಾತುಗಳನ್ನು ಹೇಳ್ತಾರೆ ಹೊರತು ಮಹಿಳೆಯರಿಗೆ ಇನ್ನೂ ಯಾವುದೇ ರೀತಿಯ ಶೋಷಣೆಗಳು ನಿಂತಿಲ್ಲ ಅಂತ. ಈ ಶೋಷಣೆಗಳು ಎಲ್ಲಿವರೆಗೂ ನಿಲ್ಲುವುದಿಲ್ಲವೋ ಅಲ್ಲಿವರೆಗೂ ಹೆಣ್ಮಗಳು ಆಕೆ ಮುಂದೆ ಬಂದು ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅದಕ್ಕೆ ಈ ಅತ್ಯಾಚಾರಗಳನ್ನು, ಭ್ರೂಣ ಹತ್ಯೆಗಳನ್ನು, ವರದಕ್ಷಿಣೆಗಳನ್ನು ಇವೆಲ್ಲ ನಿಂತಾಗ ಮಾತ್ರ ಹೆಣ್ಮಗಳು ಆಕೆ ಸಬಲೆಯಾಗಿ ಮುಂದೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಮಾತನ್ನು ಈ ಮೂಲಕ ಘೋಷಣೆಯನ್ನು ಮಾಡ್ತಾ, ನನ್ನ ಹೆಸರು ವಿದ್ಯಾವತಿ ಬಲ್ಲೂರು, ಮಹಿಳಾ ಬಸವ ಕೇಂದ್ರದ ಅಧ್ಯಕ್ಷೆ ನಾನು. ಅಂತಾರಾಷ್ಟ್ರೀಯ ಮಹಿಳಾ ವರ್ಷದ ಶುಭಾಶಯಗಳು. ಈ ಒಂದು ಶುಭಾಶಯಗಳಲ್ಲಿ ಎರಡು ಸಂದೇಶಗಳನ್ನು ನಾನು ಹೇಳ್ಬೇಕಂತೀನಿ. ಮಗಳನ್ನು ಮಗನಂಗೆ ಬೆಳೆಸ್ರಿ. ಅಪ್ಪ ನೀನು ಮಗನಿಗಷ್ಟೇ ಕಿಮ್ಮತ್ತು ಕೊಡ್ತಿ, ಮಗಳಿಗೆ ಕೊಡೋಂಗಿಲ್ಲ, ಹಂಗಾಗಿ ನಮ್ಮ ಪರಿಸ್ಥಿತಿ ಬಂದದ. ಅಣ್ಣ ನೀನು ತಮ್ಮನಂಗೆ ತಂಗಿನೂ ನೋಡು, ಮಾವ ಸೊಸೆಯನ್ನು ಮಗಳಂತ ಪ್ರೀತಿಸು. ಇವನ್ನೆಲ್ಲ ಮಾಡಿದಾಗ ನಾವು ನಿಮ್ಮ ಹೆಗಲು ಕೊಡ್ತೀವಿ. ಆದ್ರೆ ಕೆಲಸಕ್ಕೆ ಮಾತ್ರ ಹೆಗಲು ಕೊಡಾಕತ್ತೀವಿ, ಉಳ್ದದಕ್ಕೆ ಹೆಗಲು ಕೊಡೋಂಗಿಲ್ಲ ಅಂಥೇಳಿ ಪರಿಗಣಿಸ್ತೀರಿ. ಹೆಣ್ಣಿಲ್ಲದೆ ಮನಿನೇ ಇಲ್ಲ, ಹೆಣ್ಣಿಲ್ಲದ ಸಂಸಾರ ಇಲ್ಲ. ಅದನ್ನು ನೀವು ಉಳಿಸ್ರಿ. ನಾವೆಲ್ಲ ನಿಂತೀವಿ ಬೇಟಿ ಸರ್ಕಲ್ ಹತ್ರ. ಎಷ್ಟೊಂದು ವರ್ಷಗಳ ಕಳೆದರೂ ಕೂಡ ನಮ್ಮ ವೃತ್ತ ಏನು ಹೇಳ್ತದೆ, ಇಡೀ ಕರ್ನಾಟಕದಲ್ಲಿ ಈ ಒಂದು ಹೆಣ್ಣು ಮಗುವಿನ ವೃತ್ತದ ಅಡಿಯಲ್ಲಿ ನಾವು ನಿಂತು ಹೇಳ್ತಾ ಇದ್ದೀವಿ, ನಮ್ಮನ್ನು ಉಳಿಸ್ರಿ, ನಮ್ಮ ಭ್ರೂಣವನ್ನು ತೆಗೆದು ಹಾಕಬೇಡ್ರಿ, ನಮ್ಮ ಜನರನ್ನು ಕೊಲ್ಲಬೇಡ್ರಿ, ಆ ಸಂಖ್ಯೆಯನ್ನು 1000 ಇರುವಂತೆ ಉಳಿಸ್ರಿ ಅನ್ನೋದೇ ಬೇಡ್ಕೊಳ್ತಿದ್ದೀವಿ ನಾವು ಈ ಎಲ್ಲ ಸಂಘಟನೆಯ ಹೆಣ್ಮಕ್ಳು ಸೇರಿಕೊಂಡು. ಇದು ಅಂತಾರಾಷ್ಟ್ರೀಯ ಮಹಿಳೆಗೆ ಮುಂದಿನ ವರ್ಷ ಅನ್ನುವುದರಲ್ಲಿ ಸುಮಾರು 1000ಕ್ಕೆ 980 ಜನ ಬರುವಂಥ ಅವಕಾಶವನ್ನು ಒದಗಿಸ್ರಿ ಅಂತ ಕೈ ಮುಗಿದು ಕೇಳ್ಕೊತೀನಿ. ಧನ್ಯವಾದಗಳು. ನಾನು ಭಾರತೀಯ ವಸ್ತ್ರ ಕರ್ನಾಟಕ ಲೇಖಕಿಯರ ಸಂಘದ ಜಿಲ್ಲಾ ಅಧ್ಯಕ್ಷೆ. ಧನ್ಯವಾದಗಳು. ಗೆಲ್ಗೆ ಜಿಲ್ಲಾ ಮಕ್ಕಳ ಸಾಹಿತ್ಯ ಪರಿಷತ್ತು ಹಾಗೂ ಲೇಖಕಿಯರ ಸಂಘದ ವತಿಯಿಂದ ಇಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಬೀದರ್ ಜಿಲ್ಲೆಯ ಖ್ಯಾತ ವೃತ್ತವಾದ ಬೇಟಿ ವೃತ್ತದಲ್ಲಿ, ತಾಯಿ ಮಗುವಿನ ವೃತ್ತದಲ್ಲಿ ನಾವು ಆಚರಿಸ್ತಾ ಇರೋದು ಬಹಳ ಸಂತಸ ಮತ್ತು ಸಡಗರದ ವಿಷಯ. ಪ್ರಾಚೀನ ಕಾಲದಿಂದಲೂ ಹೆಣ್ಣನ್ನು ಮಾತ್ರ ದೇವೋಭವ ಎನ್ನುತ್ತಾ ಬಂದಿದ್ದಾರೆ. ಆದರೆ ಒಂದು ಕಡೆ ಮಾತ್ರ ದೇವ ಎನ್ನುವಂಥ ಬಂದಂಥ ಹೆಣ್ಣನ್ನು ಮತ್ತೊಂದು ಕಡೆ ಯಾವ ರೀತಿ ಗಂಡಸರ ಶೋಷಣೆ ಆಗ್ತಾ ಇದೆ ಅಂತಂದರೆ, ಒಂದು ಹೆಣ್ಣು ಅಡುಗೆ ಮನೆಯ ಆಳಾಗಿ, ಗಂಡನ ದಾಸಿಯಾಗಿ, ತನ್ನ ಮಕ್ಕಳು ಹೆರುವ ಯಂತ್ರವಾಗಿ, ಇಡೀ 4 ಗೋಡೆಯ ಮಧ್ಯದಲ್ಲೇ ಇಡೀ ಕುಟುಂಬದ ಒಂದು ದಾಸ್ಯ ವ್ಯವಸ್ಥೆಯಲ್ಲೇ ಜೀವನ ಸಾಗಿಸ್ತಾ ಇರುವಂಥದ್ದು ಬಹಳ ದುಃಖದಾದಂಥ ಪರಿಸ್ಥಿತಿಯಲ್ಲಿ ಬಸವಣ್ಣ ಅದನ್ನು 12ನೇ ಶತಮಾನದಲ್ಲಿ ಹೆಣ್ಣಲ್ಲ, ಹೆಣ್ಣು ರಕ್ಷಸಿ ಅಲ್ಲ, ಹೆಣ್ಣು ಸಾಕ್ಷಾತ್ ಮಹಾದೇವಿ ಎಂದ ಸರ್ವ ರೀತಿಯಲ್ಲಿ ಸ್ವಾತಂತ್ರ್ಯವನ್ನು ನೀಡಿದ್ದಾರೆ. ಅವರು ಕೊಟ್ಟಂಥ ಸ್ವಾತಂತ್ರ್ಯದಿಂದ ಇವತ್ತು ಹೆಣ್ಣು ಪೆನ್ನು, ಗನ್ನು, ಸ್ಟೇರಿಂಗು ಎಲ್ಲವನ್ನು ಹಿಡಿದು ಇಡೀ ಜಗತ್ತಿನಾದ್ಯಂತ ಆಕಾಶದಲ್ಲಿ ಹಾರಾಡುತ್ತಾ ಚಂದ್ರನಂಗಳದಲ್ಲಿ ಕಾಲಿಟ್ಟು ಬಂದರೂ ಇವತ್ತು ಹೆಣ್ಣಿನ ಮೇಲೆ ಆಗ್ತಾ ಇರುವಂಥ ಶೋಷಣೆ ಇನ್ನೂ ತಪ್ಪಿದ್ದಿಲ್ಲ ಅನ್ನುವಂಥದ್ದು ಬಹಳ ದುಃಖದವಾದಂಥ ವಿಷಯ. ಯಾಕೆಂದರೆ ಹೆಣ್ಣಿಗೆ ಹೆಂಗಾಗಿದೆ ಅಂತಂದರೆ, ಒಂದು ತಾಯಿಯ ಗರ್ಭದಲ್ಲಿಯೂ ಸಹಿತ ಹೆಣ್ಣನ್ನು ಸುರಕ್ಷಿತವಾಗಿಲ್ಲ. ಯಾಕೆಂದರೆ ತಾಯಿ ತನ್ನ ಗರ್ಭದಲ್ಲಿ ಹೆಣ್ಣು ಮಗುವಿದೆ ಎಂದ ತಕ್ಷಣ ಅಲ್ಲಿ ಅವಳನ್ನು ಭ್ರೂಣ ಹತ್ಯೆ ಮಾಡ್ತಾ ಇರೋದ್ರಿಂದ ಇವತ್ತು ಹೆಣ್ಣು ಮಕ್ಕಳ ಒಂದು ಸಂಖ್ಯೆ ಪುರುಷರಿಗಿಂತಲೂ ಕಡಿಮೆಯಾಗಿದ್ದರಿಂದ ಮುಂದಿನ ದಿನಗಳಲ್ಲಿ ಇದೇ ರೀತಿ ನಡೀತಾ ಇದ್ದರೆ, ಮುಂದಿನ ದಿನಗಳಲ್ಲಿ ಒಂದು ಗಂಡಿಗೆ ಹೆಣ್ಣನ್ನು ಸಿಗಲಾರದಂಥ ಪರಿಸ್ಥಿತಿ ಈ ಭಾರತದಲ್ಲಿ ಬರುವಂಥ ಸಮಯ ಬಹಳ ದೂರ ಇಲ್ಲ. ಅದಕ್ಕಾಗಿ ಹೆಣ್ಣು ಒಂದು ಶಕ್ತಿ, ಹೆಣ್ಣು ಒಂದು ಯುಕ್ತಿ, ಹೆಣ್ಣಿದ್ದರೆ ಜಗವು, ಹೆಣ್ಣಿಂದಲೇ ಇಹವು, ಹೆಣ್ಣಿಂದಲೇ ಸಕಲ ಸೌಭಾಗ್ಯವು. ಅದಕ್ಕಾಗಿ ಹೆಣ್ಣನ್ನು ಉಳಿಸಿ, ಒಂದು ಹೆಣ್ಣು ಜಗದ ಕಣ್ಣು, ಹೆಣ್ಣನ್ನು ಉಳಿಸಿ ಎಂದು ಈ ವೇದಿಕೆ ಮುಖಾಂತರ ನಾನು ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜಯದೇವಿ ಯದ್ಲಾಪುರೆ,
ಕರ್ನಾಟಕ ಲೇಖಕಿಯರ ಸಂಘದ ಕಾರ್ಯದರ್ಶಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ, ಎಲ್ಲರಿಗೂ ಮಹಿಳಾ ದಿನಾಚರಣೆ ಶುಭಾಶಯಗಳು. ನಾನು ರೂಪಾ ಪಾಟೀಲ್, ಕನ್ನಡ ಸಾಹಿತ್ಯ ಪರಿಷತ್ತು ಮಹಿಳಾ ಘಟಕದ ಅಧ್ಯಕ್ಷ, ಬೀದರ್. ನಾನು ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ 21ನೇ ಶತಮಾನ ಬಂದರೂ ಕೂಡ ಮಹಿಳೆಗೆ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿಲ್ಲ, ಸಮಾನತೆ ಸಿಕ್ಕಿಲ್ಲ. ಅವಳು ಗಗನದಲ್ಲಿ ಹಾರಾಡ್ತಾ ಇದ್ದಾಳೆ, ದೇಶಕ್ಕಾಗಿ ಗಡಿಯಲ್ಲಿ ಹೋರಾಡ್ತಾ ಇದ್ದಾಳೆ. ಆದರೂ ಕೂಡ ಆಕೆಯ ಶೋಷಣೆ ಇನ್ನೂ ನಿಂತಿಲ್ಲ. ಈ ಶೋಷಣೆಗೆ ಒಂದು ಕೊನೆ ಹಾಡಬೇಕು. ನಾವೆಲ್ಲ ಮಹಿಳೆಯರು ಒಗ್ಗೂಡಬೇಕು. ಹೆಣ್ಣಿಗೆ ಹೆಣ್ಣು ಶತ್ರು ಅನ್ನೋದನ್ನು ನಾವು ಮೊದಲು ಮರೆತು ಹೋರಾಡಿದಾಗ ಮಾತ್ರ ನಮಗೆ ಸಮಾನತೆ, ಹಕ್ಕು, ಅಧಿಕಾರ ಸಿಗುತ್ತೆ ಎಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಸಂಚಿ ಹೊನ್ನಮ್ಮನ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಹೆಣ್ಣು ಹೆಣ್ಣೆಂದೇತಕ್ಕೆ ಬೀಳುಗಳೆವರು, ಕಣ್ಣು ಕಾಣದ ಗಾವಿಲರು. ಹೆಣ್ಣು ಹೆಣ್ಣೆಂದೇತಕ್ಕೆ ಬೀಳುಗಳೆವರು, ಕಣ್ಣು ಕಾಣದ ಗಾವಿಲರು. ಹೆಣ್ಣಲ್ಲವೇ ನಮ್ಮನೆಲ್ಲ ಹಡೆದ ತಾಯಿ, ಹೆಣ್ಣಲ್ಲವೇ ನಮ್ಮನೆಲ್ಲ ಪೊರೆದವಳು. ಹೆಣ್ಣು ಹೆಣ್ಣೆಂದೇತಕ್ಕೆ ಬೀಳುಗಳೆವರು. ಧನ್ಯವಾದ. ಒಂದು ತನ್ನದೇ ಆದ ರೂಪ ಪಡ್ಕೊಳ್ಬೇಕಾದರೆ ನಾವು ಇಂದು 21ನೇ ಶತಮಾನದಲ್ಲಿಯೂ ಸಹ ಹೆಣ್ಮಕ್ಕಳು ಸ್ವತಂತ್ರ ಎಂದು ಹೇಳ್ಕೊತಾ ಇದ್ದೀವಿ. ಆದರೆ ಆ ಸ್ವಾತಂತ್ರ್ಯ ನಿಜವಾಗಿಯೂ ಸಿಕ್ಕಿದೆಯಾ ಎಂದು ವಿಚಾರ ಮಾಡಿದಾಗ, ಬಹಳಷ್ಟು ಕುಲಂಕುಷ ಚರ್ಚೆಯನ್ನು ನಡೆಸಿದಾಗ ಅನೇಕ ಸ್ಥಾನಗಳಲ್ಲಿ ನಾವು ಕೇವಲ ನಾಮ ಮಾತ್ರ ಸದಸ್ಯರಾಗಿ ಉಳಿದಿದ್ದೇವೆ ವಿನಾ ನಮಗೆ ಯಾವುದೇ ಹಕ್ಕು ಬಾಧ್ಯತೆಗಳು ಸಿಕ್ಕಿಲ್ಲ. ಒಂದು ಕಡೆ ಸಿಕ್ಕಿಲ್ಲ ಎಂದು ಕೊರತೆ ಇದ್ದರೆ, ಇನ್ನೊಂದು ಕಡೆ ನಮಗೆ ಸಿಕ್ಕಿದರೂ ಸಹ ನಾವು ಕೆಲವೊಂದು ಮಹಿಳೆಯರು ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳುವುದರಲ್ಲಿಯೂ ವಿಫಲವಾಗಿದೆ ಎನ್ನುವುದು ಸಹ ನನ್ನ ಒಂದು ಅನಿಸಿಕೆ. ಅಲ್ಲದೆ ನಾನು ಒಂದು ಹೈಸ್ಕೂಲ್ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಕಾರಣ ಹೈಸ್ಕೂಲ್ಗಳಲ್ಲಿ ನೋಡ್ತಕ್ಕಂಥ ಮಕ್ಕಳ ಈ ಮಾನಸಿಕ ಸ್ಥಿತಿಯಲ್ಲಿ ಅನೇಕ ಅವರ ಅಣ್ಣಂದಿರಿಂದಲೋ ತಮ್ಮಂದಿರಿಂದಲೋ ಅಥವಾ ಅಂಕಲ್ದಿಂದಲೋ ಅಥವಾ ಶಾಲೆಯ ಶಿಕ್ಷಕರಿಂದಲೋ ಸಹ ಹುಡುಗಿಯರು ಗುಡ್ ಟಚ್, ಬ್ಯಾಡ್ ಟಚ್ ಅಂತಕ್ಕಂಥ ಅನೇಕ ಅಂಶಗಳಿಗೆ ಒಳಗಾಗಿ ತಮ್ಮ ಶಿಕ್ಷಣದಲ್ಲಿ ಹಿಂದೇಟು ಹಾಕುತ್ತಿದ್ದಾರೆ. ಶಾಲೆಗಳಿಗೆ ಬರಲು ತಂದೆ ತಾಯಿಗಳು ಮಕ್ಕಳನ್ನು, ಹೆಣ್ಮಕ್ಕಳಿಗೆ ಯಾಕೆ ಬಾಲ್ಯ ವಿವಾಹಗಳಾಗ್ತಾ ಇವೆ ಅಂತಂದರೆ, ತಂದೆ ತಾಯಿ ತಮ್ಮ ಹೆಣ್ಮಕ್ಕಳು ಶಾಲೆಗೆ ಹೋದರೆ ಏನಾಗುತ್ತೋ ಅನ್ನುವ ಒಂದೊಂದು ಮನಸ್ಥಿತಿಯನ್ನು ಇಟ್ಟುಕೊಂಡ ಕಾರಣ ಅನೇಕ ಹಳ್ಳಿ ಅಂತ ಈಗ ನಾವು ಬಾಲ್ಯ ವಿವಾಹಗಳನ್ನು ನೋಡ್ತಾ ಇದ್ದೀವಿ ಹಳ್ಳಿ ವಲಯಗಳಲ್ಲಿ. ಯಾಕೆ ಅಂತಂದರೆ ಅವರ ಅಸುರಕ್ಷಿತ ಪಾಲಕರ ತಮ್ಮ ಹೆಣ್ಮಕ್ಳಿಗಿರ್ತಕ್ಕಂಥ ಅಸುರಕ್ಷಿತ ಮನೋಭಾವವೇ ಕಾರಣವಾಗುತ್ತಿದೆ. ಇವತ್ತು ನಾವು 10ನೇ ಕ್ಲಾಸಲ್ಲಿ ನೋಡ್ತೀವಿ, 10 ಜನ ಹೆಣ್ಮಕ್ಳು ತಾಳಿ ಹಾಕ್ಕೊಂಡು ಬಂದಿರ್ತಾರೆ. ಆ ವ್ಯವಸ್ಥೆಗೆ ನಾವು ಏನೂ ಮಾಡ್ಲಿಕ್ಕಾಗ್ತಾ ಇಲ್ಲ. ಇದೊಂದು ಕಾನೂನು ಕೇವಲ ಕಾನೂನಾಗಿ ಉಳಿದಿದೆ. ಈ ಕಾನೂನನ್ನು ಪರಿಣಾಮಕಾರಿಯಾಗಿ ಜಾರಿಗೆ ಬರಬೇಕಾದ್ರೆ ನಾವು ಎಲ್ಲರೂ, ಸಮಾಜದ ಪ್ರತಿಯೊಂದು ಜೀವಿಯೂ ಅಲ್ಲಿ ಭಾಗಿಯಾಗಿ ಸರಿಯಾದ ವ್ಯವಸ್ಥೆಯನ್ನು ನಿರ್ವಹಿಸಬೇಕಾಗುತ್ತದೆ ಎಂದು ಹೇಳಿ ನನ್ನ ಮಾತಿಗೆ ವಿರಾಮ ಹೇಳುತ್ತೇನೆ. ಕೀರ್ತಿಲತಾ ಹೊಸಾಳೆ, ಕರ್ನಾಟಕ ಸರ್ಕಾರಿ ನೌಕರರ ಸಂಘದ ಮಹಿಳಾ ಕಲ್ಯಾಣ ಉಪಸಮಿತಿಯ ಅಧ್ಯಕ್ಷಳಾಗಿ, ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯ ಅಧ್ಯಕ್ಷಳಾಗಿ ಹಾಗೂ ಕನ್ನಡ ಸಾಹಿತ್ಯ ಮಹಿಳಾ ಪ್ರತಿನಿಧಿಯಾಗಿ ಈ ಮೂಲಕ ತಮ್ಮನ್ನು ಈ ಸಂದೇಶವನ್ನು ನೀಡುತ್ತಾ ಜೈ ಹಿಂದ್, ಜೈ ಕರ್ನಾಟಕ. ದಿನಾಚರಣೆಯ ಶುಭಾಶಯಗಳು. ಇವತ್ತು ಒಂದು ಜ್ವಲಂತ ಸಮಸ್ಯೆ ಎಲ್ಲೆಲ್ಲೂ ಕಾಣ್ತಾ ಇದೆ. ಏನು ಅಂದರೆ, ಗಂಡಿಗೆ ಹೆಣ್ಣು ಸಿಗ್ತಾ ಇಲ್ಲ. ನಮಗೆ ಕನ್ಯಾ ಕೊಡ್ರಿ ಅಂತ ಎಲ್ಲ ಗಂಡಸರು ಹೇಳ್ತಾ ಇದ್ದಾರೆ. 40 ವರ್ಷ ದಾಟ್ತಾ ಇದೆ, ಆದರೂ ಗಂಡಸರಿಗೆ ಹುಡುಗಿ ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ ಅನ್ನೋದನ್ನು ನಾವು ಸ್ವಲ್ಪ ವಿಚಾರ ಮಾಡಿ ನೋಡಬೇಕಾಗಿದೆ. ಯಾಕಂದರೆ ಹೆಣ್ಣಿನ ಭ್ರೂಣ ಹತ್ಯೆಯನ್ನು ಈಗಾಗಲೇ ಮಾಡಿ ಆಗಿದೆ. ಹಾಗಾಗಿ ಹೆಣ್ಣಿನ ಜನಸಂಖ್ಯೆ ತುಂಬ ಕಡಿಮೆಯಾಗಿದೆ. ಹೆಣ್ಣಿನ ಜನಸಂಖ್ಯೆ ಕಡಿಮೆಯಾದಾಗ ಪ್ರಕೃತಿಗೆ ಒಂದು ಹೆಣ್ಣಿಗೆ ಒಂದು ಗಂಡು ಬೇಕು, ಒಂದು ಗಂಡಿಗೆ ಒಂದು ಹೆಣ್ಣು ಬೇಕೇ ಬೇಕು. ಆದರೆ ಗಂಡಿನ ಸಂಖ್ಯೆ ಹೆಚ್ಚಾಗಿದೆ, ಹೆಣ್ಣಿನ ಸಂಖ್ಯೆ ಕಡಿಮೆಯಾಗಿದೆ. ಹಾಗಾಗಿ ಈ ಹೆಣ್ಣು ಭ್ರೂಣ ಹತ್ಯೆಯನ್ನು ನಿಲ್ಲಿಸಿ, ಇದು ನಮಗೋಸ್ಕರ ಅಲ್ಲ, ನಿಮಗೋಸ್ಕರ. ಗಂಡಸರಿಗೆ ನಿಮಗೆ ಹೆಣ್ಣು ಸಿಗಲ್ಲ, ಹೆಂಡತಿ ಸಿಗಲ್ಲ. ಮುಂಬರುವ ದಿನಗಳಲ್ಲಿ ನಮ್ಮ ಗಂಡು ಮಕ್ಕಳಿಗೆ ಹೆಂಡತಿ ಸಿಗಲ್ಲ ಅನ್ನುವ ವಿಷಯವನ್ನು, ಅದಕ್ಕೋಸ್ಕರನಾದರೂ ಹೆಣ್ಣು ಭ್ರೂಣ ಹತ್ಯೆಯನ್ನು ನಿಲ್ಲಿಸಿ. ಕಾನೂನು ಬಂದಿದೆ, ಆದರೆ ಕಾನೂನಿನ ಪರಿಪಾಲನೆಯನ್ನು ವೈದ್ಯರಿಂದ ಹಿಡಿದು ಸಾಮಾನ್ಯ ಜನರು ಕೂಡ ಯಾರೂ ಪರಿಪಾಲನೆಯನ್ನು ಮಾಡ್ತಾ ಇಲ್ಲ. ಮುಂಬರುವ ದಿನಗಳಲ್ಲಿ ಈ ವಿಷಯವನ್ನು ನಮ್ಮ ತಲೆಯಲ್ಲಿ ಇಟ್ಕೊಂಡು ನಾವು ಹೆಣ್ಣು ಭ್ರೂಣ ಹತ್ಯೆಯನ್ನು ನಿಲ್ಲಿಸೋಣ. ಈ
ಕಾರ್ಯಕ್ಕೆ ನೀವೆಲ್ಲರೂ ಕೈ ಜೋಡಿಸಬೇಕು ಅಂತ ನಾನು ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ. ನನ್ನ ಹೆಸರು ಡಾಕ್ಟರ್ ಶ್ರೇಯಾ ಯಶ್ಪಾಲ್ ಮಹೇಂದ್ರಕರ್. ನಾನು ಆಯುರ್ವೇದ ವೈದ್ಯೆ ಮತ್ತು ಯುವ ಸಾಹಿತಿ. ಧನ್ಯವಾದ. ಮಹಾನಂದ ಎಸ್ ಪಾಟೀಲ್. ಮಹಿಳೆಯರಿಗಾಗಿ ವಿಶೇಷ ದಿನವಾದ ಇಂದು ಮಾರ್ಚ್ 8ರಂದು ವಿಶ್ವ ಮಹಿಳಾ ದಿನಾಚರಣೆ ಹಾರ್ದಿಕ ಶುಭಾಶಯಗಳು. ಈ ದಿನದ ಕುರಿತು ನಾನು ಹೇಳಬೇಕೆಂದರೆ, ಮಹಿಳೆಯು ತನ್ನ ಪಾತ್ರವನ್ನು ಹಲವು ರೂಪದಲ್ಲಿ ತೋರಿಸುತ್ತಾಳೆ. ತಾಯಿಯಾಗಿ, ತಂಗಿಯಾಗಿ, ಹೆಂಡತಿಯಾಗಿ ತನ್ನ ಜವಾಬ್ದಾರಿಯನ್ನು ಅತಿ ಶ್ರದ್ಧೆಯಿಂದ ನಿಭಾಯಿಸುತ್ತಾಳೆ. ಇದಕ್ಕೆ ತಾವೆಲ್ಲರೂ ಸಹಕಾರಿಯಾದರೆ ಅವಳು ಇನ್ನೂ ಮುಂದುವರಿಯೋಳು. ಈಗೇನು ಮುಂದುವರೆದಿಲ್ಲ ಅಂತಿಲ್ಲ, ಪ್ರತಿ ಬಾರಿಯೂ ಪ್ರತಿ ಕ್ಷೇತ್ರದಲ್ಲೂ ಹೆಣ್ಣು ತನ್ನ ಮೇಲುಗೈ ತೋರಿಸುತ್ತಿದ್ದಾಳೆ. ಚಂದ್ರಯಾನವನ್ನು ಸಕ್ಸಸ್ ಮಾಡುವಲ್ಲಿ ಮಹಿಳೆಯರದೇ ಅತಿ ದೊಡ್ಡ ಪಾತ್ರವಾಗಿದೆ. ಹಾಗಾಗಿ ತಾವೆಲ್ಲರೂ ಮಹಿಳೆಯರಿಗೆ ಇನ್ನೂ ಸಪೋರ್ಟ್ ಮಾಡಿ ಮುಂದುವರಿಯಲು ಅವಕಾಶ ಕೊಡಿ. ಹೆಣ್ಣು ನೌಕರಿಗೆ ಹೋಗ್ತಾಳಂದ್ರೆ ಮನೆಗೆಲ್ಲ ಮಾಡಿ ಮಕ್ಕಳಿಗೆಲ್ಲ ಮಾಡಿಟ್ಟೇ ಹೋಗ್ತಾಳೆ. ಗಂಡಿನ ಥರ ತಾನೇ ರೆಡಿಯಾಗಿ ಹೋಗೋದು ಅವ್ರಿಗೆ ಭಾಳ ಈಸಿ ಇರ್ತದೆ. ಬಟ್ ನಮ್ಮ ಹೆಣ್ಮಕ್ಳಿಗೆ ಭಾಳ ಟಫ್ ಇರ್ತದೆ. ಅಂದರೂ ನಾವು ಯಾವುದೂ ಕಾರಣಕ್ಕೆ ನಾವು ಹಿಂದೆ ಉಳಿದಿದ್ದೇವೆ ಅಂತ ತೋರಿಸ್ಕೊಳತ್ತಿಲ್ಲ. ನಿಮ್ಮ ಸಹಕಾರದ ಅವಶ್ಯಕತೆ ಇದೆ. ಧನ್ಯವಾದಗಳು. ಮಹಾನಂದ ಎಸ್ ಪಾಟೀಲ್. ಆಚರಣೆಯ ಹಾರ್ದಿಕ ಶುಭಾಶಯಗಳು. ಇವತ್ತು ಮಹಿಳೆ ಅಂದರೆ ತೊಟ್ಟಿಲನ್ನು ತೂಗುವಂಥ ಕೈ ಇವತ್ತು ಜಗತ್ತನ್ನು ಆಳ್ತಾ ಇದೆ. ಮೊದಲನೇದಾಗಿ. ಎರಡನೇದಾಗಿ ಇವತ್ತು ಏನು ಹೇಳಬೇಕಂದ್ರೆ, ಹೆಣ್ಣು ಒಂದು ತಾಯಿಯ ಗರ್ಭದಲ್ಲಿ ಕೂಡ ಅವಳು ಸುರಕ್ಷಿತವಾಗಿಲ್ಲ. ಅದೇ ರೀತಿ ಹೊರಗಡೆ ಜಗತ್ತಿನಲ್ಲಿ ಸುರಕ್ಷಿತವಾಗಿರೋಳೆ ಇಲ್ಲ, ಅದು ಸಾಧ್ಯನೇ ಇಲ್ಲ. ಹಾಗಾಗಿ ಈ ಪುರುಷ ಪ್ರಧಾನವಾದಂಥ ಸಮಾಜದಲ್ಲಿ ಕೇಳಿಕೊಳ್ಳುವುದರೆಂದರೆ, ನೀವು ಬದುಕಿ ಹೆಣ್ಣು ಮಕ್ಕಳನ್ನು ಬದುಕಲು ಬಿಡು ಎನ್ನುವ ಸಂದೇಶ ಸಾರುತ್ತಾ ಎಲ್ಲರಿಗೂ ಮಹಿಳಾ ದಿನಾಚರಣೆ ಶುಭಾಶಯ ಸಲ್ಲಿಸುತ್ತಿದೆ. ಸ್ವರೂಪರಾಣಿ ಎಸ್ ನಾಗೋರೆ. ಧನ್ಯವಾದಗಳು. ಜಿಲ್ಲಾಡಳಿತ ಹಾಗೂ ಸ್ವೀಪ್ ಸಮಿತಿ ಬೀದರ್ ವತಿಯಿಂದ ಮುಂಬರುವ ಲೋಕಸಭೆ ಚುನಾವಣೆಯ ನಿಮಿತ್ತವಾಗಿ ಮತದಾನ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳುತ್ತಿದ್ದು, ಬೀದರ್ನ ಬಾಲ್ಭವನದ ಈಜುಕೊಳದಲ್ಲಿಯೂ ಕೂಡ ಸರ್ಕಾರಿ ನೌಕರರ ವತಿಯಿಂದ ಏರ್ಪಡಿಸಿದ್ದ ಸ್ವಿಮ್ಮಿಂಗ್ ಕಾಂಪಿಟೇಷನ್ನಲ್ಲಿ ಭಾಗವಹಿಸಿದ ಸರ್ಕಾರಿ ನೌಕರರಿಗೆ ತಮ್ಮ ತಮ್ಮ ಹೆಸರನ್ನ ಮತದಾರರ ಪಟ್ಟಿಯಲ್ಲಿ ಹೇಗೆ ಪರಿಶೀಲಿಸಿಕೊಳ್ಳಬೇಕು ಎನ್ನುವ ಕುರಿತು ರಾಜ್ಯ ಮಟ್ಟದ ಮಾಸ್ಟರ್ ಟ್ರೈನರ್ ಗೌತಮ್ ಅರಳಿ ಅವರು ಜಾಗೃತಿಯನ್ನು ಮೂಡಿಸಿದರು. ಜೊತೆಗೆ ವೋಟರ್ ಹೆಲ್ಪ್ಲೈನ್ ಮೂಲಕ ವೋಟರ್ ಹೆಲ್ಪ್ಲೈನ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳುವ ಮೂಲಕ ಮತದಾರರ ಪಟ್ಟಿಯಲ್ಲಿರುವ ತಮ್ಮ ತಮ್ಮ ಹೆಸರನ್ನ ಪರಿಶೀಲಿಸುವ ಕುರಿತು ಇದೇ ವೇಳೆ ಎಲ್ಲರಿಗೂ ತಿಳಿ ಹೇಳಿದರು. ನಮ್ಮ ಮತ ನಮ್ಮ ಹಕ್ಕು, ಚುನಾವಣಾ ಪರ್ವ ದೇಶದ ಗರ್ವ, ವೋಟರ್ ಹೆಲ್ಪ್ಲೈನ್ ಆ್ಯಪ್ ಮೂಲಕ ಹೆಸರು ಹೇಗೆ ಪರಿಶೀಲನೆ ಮಾಡಿಕೊಳ್ಬೇಕು ಎನ್ನುವ ಒಂದು ಲಿಖಿತ ಬ್ಯಾನರ್ಗಳನ್ನು ಕೈನಲ್ಲಿ ಹಿಡಿದು ಚುನಾವಣಾ ಪರ್ವ ದೇಶದ ಗರ್ವ ಎನ್ನುವ ಲಿಖಿತ ಸ್ಟಿಕ್ಕರ್ ಟಿ ಶರ್ಟ್ ಮೇಲೆ ಹಾಕಿಕೊಂಡು ಸರ್ಕಾರಿ ನೌಕರರು ಕೂಡ ಮತದಾನ ಜಾಗೃತಿ ಅಭಿಯಾನಕ್ಕೆ ಕೈ ಜೋಡಿಸಿದರು. ಪ್ರತಿ ಸಲನೂ ಬಹಳ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನೋಟ್ ಆಗಿದೆ ಎಲೆಕ್ಷನ್ ಕಮಿಷನಲ್ಲಿ. ಅದನ್ನು ನಾವು ಈ ವರ್ಷ ಹೆಂಗಾದರೂ ಮಾಡಿ ಹೆಚ್ಚು ಮಾಡಬೇಕಾಗಿದೆ. ಅಂದರೆ ಪ್ರತಿಯೊಬ್ಬ ಮತದಾರರು ಬಂದು ಮತಗಟ್ಟೆಯಲ್ಲಿ ಮತ ಚಲಾವಣೆ ಮಾಡಬೇಕು ಅಂತಕ್ಕಂಥದ್ದು ಸ್ವೀಪ್ ಕಾರ್ಯಕ್ರಮದ ಮೂಲಕ ನಾವು ಪ್ರಚಾರ ಮಾಡ್ತಾ ಇದ್ದೀವಿ ಚುನಾವಣಾ ಜಿಲ್ಲಾಡಳಿತ ಪರವಾಗಿ. ಆದರೆ ಅದಕ್ಕಿಂತ ಮುಂಚೆ ಏನಾಗಿದೆ ಅಂತಂದರೆ, ಈಗ ನಡೀತಾ ಇರ್ತಕ್ಕಂಥದ್ದು ಏನು ಮತದಾರರ ಪಟ್ಟಿ ಪಬ್ಲಿಷ್ ಆಗಿದೆ, ಪ್ರಕಟಗೊಂಡಿದೆ, ಅದರಲ್ಲಿ ಪ್ರತಿಯೊಬ್ಬರ ಹೆಸರಿದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಬೇಕು. ಅದರ ಅಂಗವಾಗಿ ನಾವೀಗ ಪ್ರಚಾರ ಮಾಡ್ತಾ ಇದ್ದೀವಿ. ಮತದಾರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಲ್ಲ ಅಂತ ಚೆಕ್ ಮಾಡಬೇಕು. ಕಾರಣ ಏನಂತಂದರೆ, ಯಾವೊಬ್ಬ ಮತದಾರನೂ ಕೂಡ ಮತದಾರರ ಪಟ್ಟಿಯಿಂದ ಹೊರಗುಳಿಬಾರ್ದು. ಮತದಾನ ಪ್ರಕ್ರಿಯೆಯಿಂದ ಹೊರಗುಳಿ ಬರ್ತಕ್ಕಂಥ ಉದ್ದೇಶ ಇಟ್ಕೊಂಡು ಈ ಚಟುವಟಿಕೆಯನ್ನು ಹಮ್ಮಿಕೊಳ್ತಾ ಇದ್ದೀವಿ. ಈ ವರ್ಷ ಈ ಒಂದು ಸ್ವಿಮ್ಮಿಂಗ್ ಪೂಲಲ್ಲಿ ನಾವು ಏನು ಸ್ವಿಮ್ಮಿಂಗ್ ಕಾಂಪಿಟೇಷನ್ ಅಂತ ಮಾಡ್ತಾ ಇದ್ದೀವಿ, ಅದರ ಅಡಿಯಲ್ಲಿ ಅದರ ಮೂಲಕ ಸ್ವಿಮ್ಮರ್ಸ್ ಮೂಲಕ ನಾವು ಈ ಸ್ವೀಪ್ ಕಾರ್ಯಕ್ರಮದ ಅಡಿಯಲ್ಲಿ ಮತದಾರ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನ ಪರಿಶೀಲಿಸಿಕೊಳ್ಳಿ ಅಂತಕ್ಕಂಥದ್ದನ್ನು ಅಭಿಯಾನ ಮಾಡ್ತಾ ಇದ್ದೀವಿ. ದೇಶದ ಗರ್ವ ಪರ್ವ ಅಂದರೆ ಏನು? ಪರ್ವ ಅಂದರೆ ಹಬ್ಬ, ಚುನಾವಣೆ ಹಬ್ಬ, ದೇಶದ ಗರ್ವ ಅಂತಕ್ಕಂಥದ್ದು ಒಂದು ಥೀಮ್ ಕೊಟ್ಟಿದ್ದಾರೆ. ಆ ಥೀಮ್ನ ನಾವು ಜೈಘೋಷದೊಂದಿಗೆ ಇನ್ನೊಂದು ಇದು ಮಾಡೋಣ. ಚುನಾವಣಾ ಹೆಲ್ಪ್ಲೈನ್ ಆ್ಯಪ್ ಅಂತ ಇರುತ್ತೆ. ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ವೋಟರ್ ಹೆಲ್ಪ್ಲೈನ್ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಅದು ಇನ್ಸ್ಟಾಲ್ ಮಾಡಿಕೊಂಡು ಅದರಲ್ಲಿ ನಿಮ್ಮ ಹೆಸರನ್ನ ಹೆಂಗೆ ತುಂಬಬೇಕು ಅಂತ ಅಲ್ಲಿ ಗೊತ್ತಾಗ್ತದೆ. ಇಲ್ಲ ಅಂತಂದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಆಫ್ಲೈನ್ ಈಗ ಸ್ವಲ್ಪ ನಾವು ಎನ್ಕರೇಜ್ ಮಾಡ್ತಾ ಇಲ್ಲ. ಆನ್ಲೈನಲ್ಲಿ ಹಾಕೊಂಡ್ರೆ ಆದಷ್ಟು ಫಾಸ್ಟ್ ಆಗ್ತದೆ ಮತ್ತು ನಿಮ್ಮ ಅಪ್ಲಿಕೇಶನ್ ಎಲ್ಲೆಲ್ಲಿ ಪ್ರೊಸೆಸ್ ಆಗ್ತದೆ ಅಂತ ಹೇಳ್ಬಿಟ್ಟು ಮೊಬೈಲಲ್ಲಿ. ನಾನು ಡಾಕ್ಟರ್ ಗೌತಮ್ ಅರಳಿ ಅಂತ ರಾಜ್ಯ ಮಟ್ಟದ ಚುನಾವಣಾ ಮಾಸ್ಟರ್ ತರಬೇತುದಾರ ಆಗಿದ್ದೀನಿ. ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆ ಅಂಗವಾಗಿ ಸ್ವೀಪ್ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಿಕ್ಕೆ ನಾವು ಇವತ್ತಿನ ದಿವಸ ಸ್ವಿಮ್ಮಿಂಗ್ ಪೂಲಲ್ಲಿ ಬಂದಿದ್ವಿ. ಸ್ವಿಮ್ಮಿಂಗ್ ಪೂಲಲ್ಲಿ ಪಾರ್ಟಿಸಿಪೆಂಟ್ಸ್ ಜೊತೆ ನಾವು ಈ ಮತದಾರರ ಪಟ್ಟಿಯಲ್ಲಿ ಹೆಸರಿರ್ತಕ್ಕಂಥದ್ದನ್ನು ಪರಿಶೀಲನೆ ಮಾಡ್ಕೊಳ್ಳಿಕ್ಕೆ ಒಂದು ಅವೇರ್ನೆಸ್ ಕೊಡಲಿಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ಸಾಕಷ್ಟು ಸ್ವಿಮ್ಮರ್ಸ್ ಇಲ್ಲಿದ್ದಾರೆ. ಅವ್ರ ಜೊತೆ ನಾವು ಇವತ್ತಿನ ದಿವಸ ಈ ಸ್ವೀಪ್ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನ ಯಾವ ರೀತಿ ಪರಿಶೀಲನೆ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಅವರಿಗೆ ಅರಿವು ಮೂಡಿಸಿದ್ವಿ. ಮತ್ತು ಒಟ್ಟಾರೆ ಇದರ ಉದ್ದೇಶ ಏನಂತಂದರೆ, ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಮತದಾರ ಶೇಕಡಾವಾರು ಮತದಾನ ಪರ್ಸೆಂಟೇಜನ್ನು ಜಾಸ್ತಿ ಆಗಬೇಕು ಅಂತಕ್ಕಂಥ ನಮ್ಮ ಗುರಿಯಾಗಿದೆ. ನಾವು ಈ ವರ್ಷ ಬೀದರ್ನಲ್ಲಿ
ಕನಿಷ್ಠ 75% ಮತದಾನ ಆಗಬೇಕು ಅಂತ ಗುರಿ ಇಟ್ಕೊಂಡಿದ್ದೀವಿ. ಆ ನಿಟ್ಟಿನಲ್ಲಿ ನಾವು ಇವತ್ತಿನ ದಿವಸ ಸ್ವಿಮ್ಮಿಂಗ್ ಪೂಲಲ್ಲಿ ಬಂದು ಸ್ವೀಪ್ ಆ್ಯಕ್ಟಿವಿಟಿನ ಹಮ್ಮಿಕೊಂಡಿದ್ದೀವಿ. ಮಹಾಶಿವರಾತ್ರಿ ನಿಮಿತ್ತವಾಗಿ ಬೀದರ್ನ ಐತಿಹಾಸಿಕ ಸುಕ್ಷೇತ್ರ ಪಾಪನಾಶಲಿಂಗ ದೇವಸ್ಥಾನದಲ್ಲಿ ಬೆಳಗಿನ ಜಾವದಿಂದಲೇ ದೇವರ ಬಿಲ್ವಚನೆ, ಅಭಿಷೇಕ, ಪೂಜೆ, ಮಹಾಮಂಗಳಾರತಿ ಸೇರಿದಂತೆ ನಾನಾ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ಬಹಳ ಶ್ರದ್ಧೆ ಭಕ್ತಿಯಿಂದ ಜರುಗಿದವು. ಕೇಂದ್ರ ಸಚಿವ ಭಗವಂತ ಖೂಬಾ, ಮಾಜಿ ಸಚಿವರಾದ ಬಂಡೆಪ್ಪ ಕಾಶೆಂಪುರೆ, ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳಿ ಅವರು ಸೇರಿದಂತೆ ಇನ್ನಿತರರು ಪಾಪನಾಶಲಿಂಗ ದೇವರ ದರ್ಶನ ಪಡೆದು ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿದರು. ಜೊತೆಗೆ ಸಾವಿರಾರು ಸಂಖ್ಯೆಯಲ್ಲಿ ಸರತಿ ಸಾಲಿನಲ್ಲಿ ನಿಂತ ಭಕ್ತಾದಿಗಳು ಪಾಪನಾಶಲಿಂಗ ದೇವರ ದರ್ಶನ ಪಡೆದು ಪುನೀತರಾದರು. ಈ ಕುರಿತಂತೆ ಮಂದಿರದ ಟ್ರಸ್ಟಿಗಳಾದ ಚಂದ್ರಕಾಂತ್ ಶೆಟ್ಕರ್ ಅವರು ಮಾತನಾಡಿ, ಮಹಾಶಿವರಾತ್ರಿ ಎನ್ನುವುದು ಹಿಂದೂಗಳಿಗಾಗಿ ಬಹಳ ಪವಿತ್ರವಾದ ದಿನವಾಗಿದೆ. ಬೇದರ್ ಅಷ್ಟೇ ಅಲ್ಲದೆ ಮಹಾರಾಷ್ಟ್ರ, ತೆಲಂಗಾಣ, ಪಂಢರಪುರದಿಂದ ಪಾದಯಾತ್ರೆ ಮೂಲಕ ಬಂದು ಪಾಪನಾಶಲಿಂಗ ದೇವರ ದರ್ಶನ ಪಡೆಯುತ್ತಾರೆ. ಭೀಮರಾವ್ ಮಹಾರಾಜ್ ಅವರು 1000 ಜನರಿಗೆ ಕರೆದುಕೊಂಡು ಬಂದು ಇಲ್ಲಿ ವಿಶೇಷ ಭಜನೆಯನ್ನ ಮಾಡ್ತಾರೆ. ಬೇರೆ ಬೇರೆ ಭಜನಾ ಮಂಡಳಿ ವತಿಯಿಂದಲೂ ಕೂಡ ರಾತ್ರಿ ಇಡೀ ಭಜನೆ ಮಾಡಲಾಗ್ತಾ ಇದೆ. ಜೊತೆಗೆ ಪ್ರತಿ ವರ್ಷವೂ ಕೂಡ ರಾಣಿ ಸತ್ಯಮೂರ್ತಿ ಕಲಾ ತಂಡದವರ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಜರುಗುತ್ತವೆ. ಉಪವಾಸವಿದ್ದ ಭಕ್ತಾದಿಗಳಿಗಾಗಿ ಮಂದಿರದ ಆವರಣದಲ್ಲಿ ಒಂದಲ್ಲ ಒಂದು ಸಂಘ ಸಂಸ್ಥೆಯವರ ವತಿಯಿಂದ ಉಪಹಾರ, ಹಣ್ಣು ಹಂಪಲು ವಿತರಣೆ, ಪಾನಕ ವಿತರಣೆ, ಚಾಯ್ ವಿತರಣೆ ಹೀಗೆ ತಮ್ಮ ಕೈಲಾದಷ್ಟು ಸೇವೆಯನ್ನು ಮಾಡುತ್ತಾರೆ ಎಂದರು. ನಾಳೆಯ ದಿವಸ ಬಂದಂಥ ಭಕ್ತಾದಿಗಳಿಗಾಗಿ ಒಂದು ಮಂದಿರದ ಟ್ರಸ್ಟ್ ವತಿಯಿಂದ ದಾಸೋಹ ವ್ಯವಸ್ಥೆ ಕೂಡ ಕಲ್ಪಿಸಲಾಗುತ್ತಿದೆ ಎಂದರು. ನಾಡಿನ ಸಮಸ್ತ ಬಾಂಧವರಿಗೆ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ, ಬೀದರ್ ನಗರದಲ್ಲಿ ಐತಿಹಾಸಿಕ ದೇವಸ್ಥಾನವಾದಂಥ ಕೋಟಿ ಪಾಪನಾಶ ಲಿಂಗ ದೇವಸ್ಥಾನ ಸದ್ಭಕ್ತರ ಮನದಲ್ಲಿ ವಿಶೇಷ ಸ್ಥಾನ ಇದೆ, ಶ್ರದ್ಧೆ ಇದೆ, ಭಕ್ತಿ ಇದೆ. ಹೀಗಾಗಿ ಈ ಒಂದು ಪಾಪನಾಶ ದೇವಸ್ಥಾನದ ಅಭಿವೃದ್ಧಿಗೆ ನರೇಂದ್ರ ಮೋದಿ ಅವರ ಸರ್ಕಾರದಿಂದ ನಿನ್ನೆ 22 ಕೋಟಿ ಅನುದಾನವನ್ನು ಬಿಡುಗಡೆಗೊಳಿಸಲಾಗಿದೆ. ಪಾಪನಾಶ ದೇವಸ್ಥಾನದ ಭಕ್ತರಿಗೆ ಇಲ್ಲದ ಸಂತೋಷ, ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಮುಂಬರುವಂಥ ಕೆಲವೇ ದಿನಗಳಲ್ಲಿ ಕಾಮಗಾರಿಯನ್ನು ಪ್ರಾರಂಭವನ್ನು ಆಗಿ ಕೆಲವೇ ತಿಂಗಳಲ್ಲಿ ಅಭಿವೃದ್ಧಿಯನ್ನು ಹೊಂದಿ ಒಂದು ಮಾದರಿಯಾಗಿ ನಿರ್ಮಾಣವನ್ನಾಗ್ತದೆ. ಹೀಗಾಗಿ ಮತ್ತೊಮ್ಮೆ ಪಾಪನಾಶ ದೇವರ ಎಲ್ಲ ಸದ್ಭಕ್ತರಿಗೆ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ಸಮಸ್ತ ನಾಡಿನ ಜನತೆಗೆ ಇವತ್ತು ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಕೋರುತ್ತೇನೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಬೀದರ್ನಲ್ಲಿ ಏನು ಪಾಪನಾಶ ಲಿಂಗ ಶಿವಂದು ಏನು ಮಂದಿರಿದೆ ಅದು ಭಾಳ ಪ್ರಸಿದ್ಧ. ಹಿಸ್ಟ್ರಿ ನೋಡಿದರೆ ಸ್ವಯಂ ರಾಮನೇ ಬಂದು ಇಲ್ಲೇನದಲ್ಲ ಆ ಒಂದು ಲಿಂಗ ಸ್ಥಾಪನೆ ಮಾಡಿದಂಥ ಒಂದು ಸ್ಥಳ ಇದೆ. ಹಂಗಾಗಿ ಇವತ್ತು ರಾಮವರು ಕೂಡಿಸಿದಂಥ ಲಿಂಗ ಇವತ್ತು ತಾವು ನೋಡ್ತಾ ಇದ್ರಿ. ಸಾವಿರಾರು ಜನ ಏನದಲ್ಲ ಇಲ್ಲಿ ಬಂದು ಇವತ್ತು ದರ್ಶನ ತಗೊಂಡು ಪಾವನ ಆಗ್ತಾ ಇದ್ದಾರೆ. ಅದಕ್ಕೆ ನಾಡಿನ ಜನತೆ ಪರವಾಗಿ ಆ ಶಿವನ ದೇವರಿಗೆ ನಾನು ಪ್ರಾರ್ಥನೆ ಮಾಡ್ತೀನಿ. ಸಮಸ್ತ ಜನರಿಗೆ ಶಾಂತಿ, ಸಮೃದ್ಧಿ, ಅಭಿವೃದ್ಧಿ ಎಲ್ಲ ಕೊಟ್ಟು ಹಾರೈಸಲಿ ಅಂಥೇಳಿ, ಮತ್ತು ಮುಂದೆ ಬರೋ ದಿನದಲ್ಲಿ ವಿಶೇಷವಾಗಿ ರೈತರಿಗೆಲ್ಲ ಒಳ್ಳೆಯದಾಗಲಿ ಎಂಬ ನಿಟ್ಟಿನಲ್ಲಿ ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಇಲ್ಲ ಒಳ್ಳೆಯದು. ಆದರೆ ನಾನು 2006ರಲ್ಲಿ ಮಂತ್ರಿ ಇದ್ದಾಗ ಇದಕ್ಕೆ ಚಾಲನೆ ಕೊಟ್ಟಿದ್ದೆ. ನಾನು ಏನಂತಂದರೆ ಒಂದು ಒಳ್ಳೆ ರೀತಿಯಿಂದ ಇದು ಟೂರಿಸಮ್ಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ಇದು ಬೆಳಿಬೇಕು. ಯಾಕಂದರೆ ಇಂಥ ಒಂದು ಸ್ವಯಂ ದೇವ್ರು ರಾಮವರೇ ಬಂದು ಇವತ್ತು ಪ್ರತಿಷ್ಠಾಪನೆ ಮಾಡಿದ್ದಿದೆ. ಹಂಗಾಗಿ ಮೇಲಿಂದ ರೋಪ್ವೇ, ಆಮೇಲೆ ಬರ್ತಾ ಗುಹೆ ಒಳಗಡೆ ಎಲ್ಲ ಒಂದು ಶಿಲ್ಪ ಹೆಂಗೆ ರಾಮ್ ಬಂದರು, ಯಾವ ಥರ ಸ್ಥಾಪನೆ ಮಾಡಿದ್ರು ಎಂಬ ನಿಟ್ಟಿನಲ್ಲಿ ಅದಕ್ಕೆ ನಾನು ಮಾನ್ಯ MP ಅವರಿಗೆ ಇವಾಗೆ ಮಾತಾಡಿದ್ದೀನಿ. ನಮ್ಮದು ಕೆಲವು ಸಜೆಷನ್ಸ್ ತೊಗೊಂಡು ಅದಕ್ಕೆ ಇನ್ನೂ ಏನಾರ ಹೆಚ್ಚು ಕಮ್ಮಿ ಮಾಡಿದರೂ ಮಾಡಿ
ಒಂದು ಪ್ರಸಿದ್ಧ ಸ್ಥಾನ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಈಗ ಅವರು ಮಾತಾಡಿದೆ, ಒಳ್ಳೆಯದು. ನಾನು ಕೇಂದ್ರ ಸರ್ಕಾರಕ್ಕೆ ಇದು ಏನು ಬಜೆಟ್ ಕೊಟ್ಟಿದ್ದಾರ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಥ್ಯಾಂಕ್ ಯು. ಮಹಾಶಿವರಾತ್ರಿ ಇದೊಂದು ದೊಡ್ಡ ನಮ್ಮ ಹಿಂದೂ ಜನರಿಗೆ ಎಂಬುದು ಶಿವರಾತ್ರಿ ಎಂಬುದು ಒಳ್ಳೆಯ ದಿನ ಮತ್ತು ಪವಿತ್ರವಾದ ದಿನ. ಇವತ್ತಿನ ದಿನ ಬೀದರ್ನ ಸಮಸ್ತ ಜನ ಬೀದರು, ಮಹಾರಾಷ್ಟ್ರ, ಆಂಧ್ರ, ಪಂಡ್ರಾಪುರ್ಲಿಂದ ನಡ್ಕೊಂಡು ಬರ್ತಾರೆ ಪಾಪನಾಶ್ಕ. ಮತ್ತು ಭೀಮರಾವ್ ಮಹಾರಾಜ್ ಅಂತ ಪಂಡ್ರಾಪುರದವ್ರು ಇದ್ದಾರೆ. ಅವರು ಸುಮಾರು ಒಂದು ಡೇ ಎಂಬತ್ತು 1,000 ಜನ ಅವ್ರಿಗೆ ಕರ್ಕೊಂಡು ಬಂದು ಇಲ್ಲಿ ಭಜನೆ ಮಾಡ್ತಾರೆ ರಾತ್ರಿ ಬೆಳಗನ. ಮತ್ತು ಬೇರೆ ಬೇರೆ ಭಜನ್ ಮಂಡಳಿ ಮತ್ತು ಬೀದರ್ದು ಪಾಪನಾಶ್ ಒಂದು ಭಜನ್ ಮಂಡಳಿ ಇದೆ. ಲೋಕಲ್ ಜನರು ಪವಾರ್ ಆಗಲಿ, ರಾಮ್ಲು ಆಗಲಿ, ಬಸವರಾಜ್ ಸಿಲ್ವಂತ್ ಆಗಲಿ, ನಾಗನಾಥ್ ಕೇರಿ ಇವರೆಲ್ಲರೂ ಕೂಡ ರಾತ್ರಿ ಬೆಳಗನ ಭಜನೆ ಮಾಡ್ತಾರೆ. ರಾಣಿ ಸತ್ಯಮೂರ್ತಿಯವರು ಎಂಬುದು ಈ ಸುಮಾರು 15-20 ವರ್ಷದಿಂದ ಅವರು ಹುಡುಗರಿಗೆ ಕರ್ಕೊಂಡು ಬಂದು ನೃತ್ಯ ಮಾಡಿಸ್ತಾರೆ ಅವರು. ಮತ್ತು ಆದ ನಂತರ ಅಮರ್ ಸಾಯಿ ಇವರು ಎಂಬುದು ಚಪ್ಪಲ್ ಸ್ಟ್ಯಾಂಡ್ ಎಂಬುದು ಫ್ರೀ ಮಾಡ್ತಾರೆ. ಹೀಗೆ ಎಲ್ಲ ಜನರಿಗೆ ಎಂಬುದು ಮತ್ತು ಗುರುನಾನಕ್ದವ್ರು ಒಂದು ಟೀಮ್ ಎಂಬುದು ಚಹಾ ಹಾಲು ಕೊಡ್ತಾರೆ. ನಮ್ಮ ಪಾಪನಾಶ್ ಟ್ರಸ್ಟ್ ವತಿಯಿಂದ ನಾಳೆಗೆ ಎಂಬುದು ಸುಮಾರು ಒಂದು 20 ಕ್ವಿಂಟಲ್ ಅಕ್ಕಿ ಅನ್ನ ಹಾಕಿ ಪೂರಾ ದಿನಾಲೂ ಇದು ಪ್ರಸಾದ ಎಂಬುದು ನೆಲೆ ಮಾಡ್ತಾಯಿದ್ದೆವು. ಮತ್ತೊಂದು ಈ ವರ್ಷದಿಂದ ಎಲ್ಲಕ್ಕ ದೊಡ್ಡ ಖುಷಿ ಅಂದ್ರೆ ನಮ್ಮ MP ಅವರಾದ ಶ್ರೀ ಭಗವಂತ ಕೋಬ್ ಅವರು ಸತತ ಪ್ರಯತ್ನದಿಂದ ನಾವು ಒಂದು 5 ಕೋಟಿ ಶಾಂಕ್ಷನ್ ಆಗಿತ್ತು ಪಾಪನಾಶ್ ಡೆವಲಪ್ಮೆಂಟ್ಗೋಸ್ಕರ. ಅದು ರಿಜೆಕ್ಟ್ ಮಾಡಿ ನಾವು 5 ಕೋಟಿ ತೊಗೊಲ್ಲ ಇನ್ನೂ ಬೇಕು ಅಂತ ಸೆಂಟ್ರಲ್ ಟೀಮ್ದವ್ರಿಗೆ ಕರೆಸಿ ಇಲ್ಲೆಲ್ಲ ಸರ್ವೆ ಅವ್ರು ಸ್ವಂತ 2-3 ತಾಸು ಅಡ್ಡಾಡಿ ಅದಕ್ಕಂಬದು ಮತ್ತೆ ಪ್ರಪೋಸಲ್ 20 ಕೋಟಿ ಮಾಡಿ ಕಳಿಸಿದ್ದಾರೆ. ಸೊ 20 ಕೋಟಿಗಿಂತನೂ ಮತ್ತೆ 2 ಕೋಟಿ ಜಾಸ್ತಿ ಆಗಿದೆ. ನಿನ್ನಂಬದು ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಮ್ಮು ಕಾಶ್ಮೀರದಿಂದ ಚಾಲನೆ ಕೊಟ್ಟಿದ್ದಾರೆ. ಆ ಕೆಲಸನೂ ಮತ್ತು ವಿದಿನ್ 1 ವೀಕ್ನಲ್ಲಿ ಅದು ಕೆಲಸ ಲೆಟ್ರ್ ಬಂದ ತಕ್ಷಣ ಅದಕ್ಕೆ ಇಂಪ್ಲಿಮೆಂಟೇಷನ್ ಏನು ಅಫಿಷಿಯಲ್ ಪ್ರೊಸೀಜರ್ ಅದ ಮಾಡ್ತಾ ಇದ್ದಾರೆ. ಮತ್ತು ಇವತ್ತಿನ ದಿವಸ ನಾನು ನಮ್ಮ ಟ್ರಸ್ಟ್ ವತಿಯಿಂದ ಸಮಸ್ತ ಬೀದರ್ ಜನತೆಗೆ ಶಿವರಾತ್ರಿ ದಿನ ಶುಭಾಶಯ ಹೇಳ್ತಾನೆ. ಮತ್ತು ಇದು ಗೌರ್ಮೆಂಟ್ ಆಫೀಷಿಯಲ್ಸ್ ಬಿ ಏನು ರೆವೆನ್ಯೂ ಮಾಡ್ತಾ ಇದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ಪತ್ರಕರ್ತರಲ್ಲಿ ಎಲ್ಲರಿಗೆ ಸಹಯೋಗ ಕೊಡ್ತಾ ಇದ್ದಾರೆ. ಅವರಿಗೆಲ್ಲರಿಗೆ ನನ್ನ ಹೃದಯಪೂರ್ವಕ ಕೃತಜ್ಞತೆ. ನಾನು ಚಂದ್ರಕಾಂತ್ ಶೆಟ್ಕರ್ ಅಂತ ಪಾಪನಾಶ್ ಮಹಾದೇವ್ ಟ್ರಸ್ಟ್ ಅಧ್ಯಕ್ಷರು. ಮಹಾಶಿವರಾತ್ರಿ ನಿಮಿತ್ತವಾಗಿ ಸುಕ್ಷೇತ್ರ ಶ್ರೀ ಪಾಪನಾಶ್ ಲಿಂಗ ದೇವಸ್ಥಾನದಲ್ಲಿ ಪ್ರತಿ ವರ್ಷಾನುಸಾರ ಈ ವರ್ಷವೂ ಕೂಡ ಮಹಾಶಿವರಾತ್ರಿ ನಿಮಿತ್ತ ಮಂದಿರಕ್ಕೆ ಬಂದಂತಹ ಒಂದು ಭಕ್ತಾದಿಗಳಿಗಾಗಿ ಫ್ರೆಂಡ್ಸ್ ಅಸೋಸಿಯೇಷನ್ ವತಿಯಿಂದ ಹಣ್ಣು ಹಂಪಲು ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಈ ಕುರಿತಂತೆ ಫ್ರೆಂಡ್ಸ್ ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷರಾದ ನರೇಂದ್ರ ಹಾಗೂ ವಕೀಲರಾದ ಧನರಾಜ್ ಅವರು ಮಾತನಾಡಿ, ಸತತ 15 ವರ್ಷಗಳಿಂದ ಮಹಾಶಿವರಾತ್ರಿ ನಿಮಿತ್ತವಾಗಿ ಯಾರದ್ದೂ ಸಹಾಯವಿಲ್ಲದೆ ಯಾರಿಂದಲೂ ಕೂಡ ದೇಣಿಗೆಯನ್ನು ಪಡೆಯದೆ ನಾವೆಲ್ಲ ಫ್ರೆಂಡ್ಸ್ ಅಸೋಸಿಯೇಷನ್ನವರು ಅಂದರೆ 21 ಜನ ಸೇರಿಕೊಂಡು ಮಂದಿರಕ್ಕೆ ಬಂದಂತಹ ಭಕ್ತಾದಿಗಳಿಗೆ ಹಣ್ಣು ಹಂಪಲು ವಿತರಣೆಯನ್ನು ಮಾಡ್ತಾ ಇದ್ದೇವೆ ಎಂದರು. ದೇವರು ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ ಒದಗಿಸಲಿ ಎಂದು ಮಹಾಶಿವರಾತ್ರಿ ಹಬ್ಬದ ಶುಭವನ್ನು ಕೋರಿದರು. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಾವು ಸತತವಾಗಿ 11 ವರ್ಷಗಳಿಂದ ನಮ್ಮ ಬೀದರ್ ಫ್ರೆಂಡ್ಸ್ ಅಸೋಸಿಯೇಷನ್ ವತಿಯಿಂದ ನಾವು ಎಲ್ಲ ಈ ಪಾಪನಾಶಲಿಂಗ ದೇವಸ್ಥಾನಕ್ಕೆ ದರ್ಶನಕ್ಕೆ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಒಂದು ಬಾಳೆಹಣ್ಣು ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. 2013-14ರಲ್ಲಿ ಮಾನ್ಯ ಸಂಜೀವ್ ಕುಮಾರ್ ಹಂಚಟೆ ಸಾಹೇಬರು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಹೋಗಿದ್ದಾರೆ. ಅಂದಿನಿಂದ ಇಂದಿನವರೆಗೆ ಸತತವಾಗಿ ಎಲ್ಲ ದೇವರ ಆಶೀರ್ವಾದದಿಂದ ಕಾರ್ಯಕ್ರಮ ಸತತವಾಗಿ ಜರುಗುತ್ತಾ ಬಂದಿದೆ. ಇದಕ್ಕೆ ನಮ್ಮ ಅಸೋಸಿಯೇಷನ್ ಎಲ್ಲ ಸದಸ್ಯರು ಮತ್ತು ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಕಾರ್ಯದರ್ಶಿಗಳು ಇದಕ್ಕೆ ಎಲ್ಲರೂ ಸತತವಾಗಿ ಅವರ ಪ್ರಯತ್ನ ಮತ್ತು ಅವರ ತನು ಮನ ಧನದ ಒಂದು ಸಹಾಯದಿಂದ ಪ್ರತಿ ವರ್ಷ ಕಾರ್ಯಕ್ರಮ ನಡೀತಾ ಇದೆ. ಈ ಹಣ್ಣು ವಿತರಣೆಗೆ ಯಾವುದೇ ರಾಜಕೀಯ ವ್ಯಕ್ತಿಗಳಿಂದ ನಾವು ದುಡ್ಡು ಪಡೆಯುತ್ತಿಲ್ಲ. ನಾವು ಎಲ್ಲರೂ ಕಾಂಟ್ರಿಬ್ಯೂಷನ್ ಅಸೋಸಿಯೇಷನ್ ಎಲ್ಲ ಸದಸ್ಯರು ಕಾಂಟ್ರಿಬ್ಯೂಷನ್ ಮಾಡಿ ಈ ಬಾಳೆಹಣ್ಣು ವಿತರಣೆ ಮಾಡ್ತಾ ಇದ್ದೇವೆ. ಅದಕ್ಕೆ ಎಲ್ಲ ಈ ಕಾರ್ಯಕ್ರಮ ಇವತ್ತಿನ ಈ ಮಹಾಶಿವರಾತ್ರಿ ಹಬ್ಬದ ಒಂದು ದೇವರ ದರ್ಶನಕ್ಕೆ ಬಂದಿರತಕ್ಕಂಥ ಎಲ್ಲ ಸದ್ಭಕ್ತಾದಿಗಳಿಗೆ ಮತ್ತೊಂದು ಸಲ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತೀನಿ. ಪ್ರತಿ ವರ್ಷ ಒಂದು ಲೋಡ್ ಬಾಳೆಹಣ್ಣು ತರಿಸ್ತೇವೆ. 1 ಲೋಡ್ ಮುಗಿಯವರೆಗೆ ಬಾಳೆಹಣ್ಣು ವಿತರಣೆ ಮಾಡಿ ಹೋಗ್ಬಿಡುತ್ತೆ. ಮುಂಜಾನೆ 8 ಗಂಟೆಯಿಂದ ಸಾಯಂಕಾಲ 3-4 ಗಂಟೆವರೆಗೆ ಬಾಳೆಹಣ್ಣು ವಿತರಣೆ ಮಾಡ್ತೇವೆ. ಇವತ್ತು ಒಂದೇ ದಿವಸ ಪ್ರತಿ ವರ್ಷ. ನನ್ನ ಹೆಸರು ಧನರಾಜ್ ಬ್ರದರ್, ವಕೀಲರು, ನಮ್ಮ ಸಂಘದ ಅಧ್ಯಕ್ಷರು ಇರೋದರಿಗೆ. ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಪಾಪನಾಶಿಗೆ ಬರುವ ಎಲ್ಲ ಭಕ್ತಾದಿಗಳಿಗೆ ದೇವರ ಆಶೀರ್ವಾದ ಪಡೆದು ಅವರೆಲ್ಲರೂ ಉಪವಾಸ ಇರುತ್ತಾರೆ. ಹಾಗಾಗಿ ನಾವು ಪ್ರತಿ ವರ್ಷ ಇದರಲ್ಲಿ ಯಾರೇ ರಾಜಕಾರಣಿ ಇವ್ರದ್ದು ಯಾರ್ದು ಕಾಂಟ್ರಿಬ್ಯೂಷನ್ ಇರೋದಿಲ್ಲ. ಬರೀ ಬೀದರ್ ಫ್ರೆಂಡ್ಸ್ ಅಸೋಸಿಯೇಷನ್ ನಾವೆಲ್ಲ ಸದಸ್ಯರು 21 ಸದಸ್ಯರಿದ್ದೀವಿ. ಪ್ರತಿಯೊಬ್ಬರು ಸದಸ್ಯರು ಸೇರಿ ಇದನ್ನು ಮಾಡ್ತಾಯಿದ್ದೀವಿ. ಇದು 10ರಿಂದ 11ನೇ ವರ್ಷ ಇದೆ.
ಹಾಗೆ ಆ ಶಿವ ಭಗವಾನ್ ಶಿವ 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 ಮಹಾಶಿವನಾದನ ಎಲ್ಲರಿಗೂ ನಮಗೂ ಇದೇ ಥರ ಆಶೀರ್ವಾದ ಮಾಡಲಿ, ಹೀಗೆ ಸೇವೆ ಮಾಡೋದು ನಮಗೆ ಇನ್ನೂ ಶಕ್ತಿ ಕೊಡಲಿ ಅಂತೇಳಿ ಕೇಳ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನರೇಂದ್ರ ಗೌರ್ ಶೆಟ್ಟಿ, ಬೀದರ್ ಫ್ರೆಂಡ್ಸ್ ಅಸೋಸಿಯೇಷನ್.